मतिभिरनुमेयं शुभ्रकायं सखायं सुखमयमनपायं मुक्त्युपायं विमायं बृहयमहममेयं ध्येयमाम्नायगेयं सदयमसदजेयं श्रीसहायं भजेयम् वेदव्यासगुणावासविद्याधीशसतां वश मां निराशङ्गतक्लेशं कुर्वनाशं हरेनिशं विद्वदाद्यः समध्वोऽद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा खलु वादिराजश्रीपादोऽभीष्टदः सताम् यस्वानुभावमखिलश्रुतिसारमेकमध्यात्मदीपमतितितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराण्मुदमातनोतु दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे पात्रे धात्रे मनस्थात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः श्रीमन्मध्वमहाचार्यपदपद्मैकसद्मनाम् अणूनां महतां चापि भवतात्करुणामयि हरिः ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्त्यस्तु सतामशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्मादिनिखिलपुरुषार्थसाधनीभूते श्रीमद्भागवते महापुराणे अद्य कथाप्रारम्भे सति किञ्चित् पूर्वकथानुवादः हरिः ओम् ಸೂತಪುರಾಣಿಕರು ಶೌನಕರನ್ನ ಕುರಿತು, ಮೈತ್ರೇಯರು ವಿದುರರನ್ನ ಕುರಿತು ಹಾಗೂ ಶುಕಾಚಾರ್ಯರು ಪರೀಕ್ಷಿತ್ ರಾಜರನ್ನ ಕುರಿತು ಹೇಳಿರುವಂತಹ ನಾರದ ಯುಧಿಷ್ಠಿರ ಸಂವಾದದಲ್ಲಿ ಬಂದಿರುವ ಪ್ರಹ್ಲಾದರಾಜರ ಭಾಗವತೋತ್ತಮರ ಚರಿತ್ರೆಯನ್ನು ನಿರೂಪಿಸ್ತಾ ಭಗವಂತನ ಅಚ್ಛನ್ನ ಭಕ್ತರಾಗಿರುವ ಪ್ರಹ್ಲಾದರಾಜರು ಯಾವುದಕ್ಕೂ ಕೂಡ ಕುಗ್ಗದೇನೆ ಭಗವಂತನಲ್ಲಿ ಅಚಲವಾದ ಭಕ್ತಿಯನ್ನು ಮಾಡ್ತಾ ಅಸುರ ಬಾಲಕರಿಗೂ ಕೂಡ ಭಗವಂತನ ಮಹಿಮೆಯನ್ನು, ಭಗವಂತನ ಭಜನೆಯ ಮಹಿಮೆಯನ್ನು ಅರ್ಥ ಮಾಡಿಸಿ ಭಗವಂತನ ಆರಾಧನೆ ಮಾಡುವಂತೆ ಪ್ರೇರಣೆ ಮಾಡಿದ್ದಾರೆ. ಆ ಪ್ರಹ್ಲಾದರಾಜರ ಮಾತಿನಂತೆ ದೈತ್ಯ ಬಾಲಕರು ಕೂಡ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ತಾಳ ತಟ್ಟಿ ಕುಣಿದು ಭಗವನ್ನಾಮ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಭಯಗ್ರಸ್ತರಾದ ಷಂಡಾಮರ್ಕರು ಹಿರಣ್ಯಕಶಿಪುವಿಗೆ ಈ ವೃತ್ತಾಂತವನ್ನು ತಿಳಿಸಿದ್ದಾರೆ. ಹಿರಣ್ಯಕಶಿಪು ಕರೀತಾನೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ, ದುರಹಂಕಾರಿಯಾಗಿದ್ದಿ, ವಂಶವನ್ನು ಹಾಳು ಮಾಡ್ತಾ ಇದ್ದಿ, ನೀನು ನನ್ನ ಆಜ್ಞೆಯ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಿ, ನಿನ್ನನ್ನು ಯಮಪಟ್ಟಣಕ್ಕೆ ನಾನು ಕಳಿಸ್ತೇನೆ. ನಾನು ಸಿಟ್ಟಾದರೆ 3 ಲೋಕಗಳು ನಡುಗುತ್ತವೆ. ಹಾಗಿರುವಾಗ
ನೀನು ಯಾವ ಧೈರ್ಯದಿಂದ, ಯಾರ ಬಲದಿಂದಾಗಿ ಇಷ್ಟು ಉನ್ಮತ್ತನಾಗಿ ವರ್ತನೆ ಮಾಡ್ತಾ ಇದ್ದಿ, ನನ್ನ ಮಾತನ್ನು ಮೀರ್ತಾ ಇದ್ದಿ ಅಂತ ಕೇಳ್ತಾನೆ. ಯಾರ ಬಲ ನಿನಗೆ ಅಂತ ಕೇಳಿದರೆ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಯಾರ ಬಲ ಅಂತ ಕೇಳ್ತಾ ಇದ್ದಿಲ್ಲ, ನನಗೆ ಮಾತ್ರ ಅಲ್ಲ, ನಿನಗೇ ಯಾರ ಬಲವೋ ನನಗೂ ಅವನದ್ದೇ ಬಲ, ನನಗೆ ಯಾರ ಬಲವೋ ನಿನಗೂ ಅವನದ್ದೇ ಬಲ. ಆ ಭಗವಂತನ ಬಲದಿಂದಲೇನೆ ಅವನಿಗೆ ವಶರಾಗಿ ಎಲ್ಲರೂ ಕೂಡ ಪ್ರವೃತ್ತಿಯನ್ನು ಮಾಡ್ತಾರೆ. ಅವನು ಈಶ್ವರ, ಅವನು ಸರ್ವಸ್ವಾಮಿಯಾದಂಥವನು. ಅವನು ಈ ಆಸುರ ಮನೋಭಾವವನ್ನು ಬಿಡು, ಭಗವಂತನ ಪಾದಾರಾಧನೆಯನ್ನು ಮಾಡು ಅಂತ ಅಪ್ಪನಿಗೆ ಪ್ರಹ್ಲಾದ ಹೇಳ್ತಾನೆ. ದಸ್ಯೂನ್ ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾದಿಶೋ ದಶ ಜಿತಾತ್ಮನೋಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋಸ್ವಮೋಹ ಪ್ರಭವಾಃ ಕುತಃ ಪರೇ. ಒಳಗಿರುವಂತಹ ಶತ್ರುಗಳು, ಷಡ್ವೈರಿಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದು ಒಳಗೆ ಇದ್ದು ನಮ್ಮನ್ನು ದರೋಡೆ ಮಾಡ್ತಾ ಇದ್ದಾರೆ. ಇಂತಹ ಶತ್ರುಗಳನ್ನು, ಆತ್ಮವೈರಿಗಳನ್ನು ಗೆಲ್ಲದೇನೆ ಅವರು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಅವರ ದಬ್ಬಾಳಿಕೆಗೆ ಒಳಗಾಗಿ ನಾನು ದಶದಿಕ್ಕುಗಳನ್ನು ಗೆದ್ದಿದ್ದೇನೆ ಅಂತನೋ ಅಹಂಕಾರದಲ್ಲಿ ಬೀಗುವವರು ಏನು ಹೇಳಬೇಕು ಅಂತಾನೆ ಪ್ರಹ್ಲಾದ. ಎಲ್ಲ ಗೆದ್ದು ಬಿಟ್ಟಿದ್ದೇನೆ ಅಂತ, 10 ದಿಕ್ಕುಗಳನ್ನು ಗೆದ್ದಿದ್ದೇನೆ. ಏನು ಗೆದ್ದದ್ದು? ಒಳಗಿರುವ ಶತ್ರುಗಳನ್ನೇ ಗೆಲ್ಲಿಲ್ಲ, ಇನ್ನು ಏನು ಗೆದ್ದದ್ದು ಅಂತ ಕೇಳ್ತಾನೆ. ಅವನ ಈ ಮಾತುಗಳು ಹಿರಣ್ಯಕಶಿಪು ಇನ್ನಷ್ಟು ಸಿಟ್ಟನ್ನು ತರ್ತಾ ಇದೆ. ನೀನು ಸಾಯಬೇಕು ಅಂತ ತೀರ್ಮಾನ ಮಾಡಿ ಇಂಥ ಮಾತುಗಳನ್ನು ಆಡ್ತಾ ಇದ್ದು, ಇವತ್ತು ನಿನ್ನನ್ನು ಮುಗಿಸ್ತೇನೆ. ನಿನಗೆ ಯಾರು ಬಲ ಕೊಡ್ತಾ ಇದ್ದಾನಲ್ಲ, ಮೊದಲು ಅವನನ್ನು ಮುಗಿಸಿ ಆಮೇಲೆ ನಿನ್ನನ್ನು ಮುಗಿಸ್ತೇನೆ ಅಂತಾನೆ. ಸಾಮರ್ಥ್ಯ ಇದ್ದರೆ ಬರಲಿ ಅವನು, ಇವತ್ತು ನಿನ್ನನ್ನು ನಾನು ಕೊಲ್ತೇನೆ. ಅವನು ಒಂದು ವೇಳೆ ನಿನಗೆ ರಕ್ಷಕನಾಗಿದ್ದು ಸರಿ ಅಂತಾದರೆ ಬರಲಿ, ನಿನ್ನನ್ನು ಮೊದಲು ಅವನು ಉಳಿಸಲಿ ಅಂತ ಹೇಳಿದ್ದಂತೆ. ಹಾಗೆ ಹೇಳ್ತಾ, ಎಲ್ಲಿದ್ದಾನೆ ನಿಮ್ಮ ಸ್ವಾಮಿ ಅಂತ ಕೇಳಿದರೆ, ಸಹ ಸರ್ವತ್ರ ಕ್ವಾಸೋ ಯದಿ ಸ ಸರ್ವತ್ರ ಸ್ತಂಭೆ ಕಸ್ಮಾತ್ ನ ದೃಶ್ಯತೆ. ಎಲ್ಲ ಕಡೆ ಇದ್ದಾನೆ, ಕಂಬದಲ್ಲಿ ಯಾಕೆ ಕಾಣಿಸೋದಿಲ್ಲ ಹಾಗಾದರೆ ಅಂತ. ದೃಶ್ಯತೆ ಅಂತಾನೆ, ಯಾಕೆ ಕಾಣಿಸೋದಿಲ್ಲ, ಯಾಕೆ ಕಾಣಿಸ್ತಾನೆ ಅಂತ. ಆವಾಗ ಸಿಟ್ಟು ಮಾಡಿಕೊಂಡು ಬರ್ತಾನೆ. ಏವಂ ದುರುಕ್ತೈರ್ಮುಹುರರ್ದಯನ್ ಋಷಾ ಸುತಂ ಮಹಾಭಾಗವತಂ ಮಹಾಸುರಃ ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾಸ್ತಂಭಂ ಬಭಂಜಾತಿ ಬಲಸ್ವಮುಷ್ಟಿನಾ. ಆ ಮಾತುಗಳಿಂದ ಸಿಟ್ಟು ಮಾಡಿಕೊಳ್ತಾ, ಹಲ್ಲು ಕಡಿತಾ, ಭಗವಂತನ ಅಚ್ಛಿನ್ನ ಭಕ್ತನಾದಂತಹ ಪ್ರಹ್ಲಾದನನ್ನ ನಿಂದನೆ ಮಾಡ್ತಾ, ಆ ಹಿರಣ್ಯಕಶಿಪು ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾನೆ. ಹಾರಿ ಬರ್ತಾನೆ, ಬಂದವನೇ ಕಂಬವನ್ನು ಹೊಡೆದಿದ್ದಾನೆ. ಸ್ತಂಭಂ ಬಭಂಜ ಅತಿಬಲಃ ಸ್ವಮುಷ್ಟಿನ. ಇಲ್ಲಿ ಒಂದು 2 ವಿಚಾರಗಳನ್ನು ಮಾಡ್ತಾರೆ. ಕಂಬವನ್ನು ಹೊಡೆದಿದ್ದಾನೆ ಅಂತನ್ನೋದು ಮೊದಲನೇ ಒಂದು ವಿಚಾರ. ನರಸಿಂಹನ ಅವತಾರದ ವಿಷಯ, ಪ್ರಹ್ಲಾದರಾಜರ ಈ ಭಗವಂತನ ಭಕ್ತಿ, ನರಸಿಂಹಾವತಾರ, ಹಿರಣ್ಯಕಶಿಪುವಿನ ಸಂಹಾರ, ಈ ಪ್ರಸಂಗ ಭಾಗವತದಲ್ಲಿ ಮಾತ್ರ ಬಂದದ್ದಲ್ಲ. ಅನೇಕ ಪುರಾಣಗಳಲ್ಲಿ ಈ ಭಗವಂತನ ಮಹಿಮೆ ಬಂದಿದೆ. ವಿಷ್ಣು ಪುರಾಣದಲ್ಲಿಯೂ ಇದೆ, ಬೇರೆ ಬೇರೆ ಪುರಾಣಗಳಲ್ಲಿಯೂ ಇದೆ. ಕೂರ್ಮ ಪುರಾಣದಲ್ಲಿ ಒಂದು ವಿಷಯವನ್ನು ಹೇಳ್ತಾ, ಹಿರಣ್ಯಕಶಿಪು ಅವನು ಸಭಾಮಂಟಪದ ನಿರ್ಮಾಣವನ್ನು ಹೇಗೆ ಮಾಡಿದ್ದ ಅಂತ ಸಭಾಮಂಟಪದ ವರ್ಣನೆ ಇದೆ ಅಲ್ಲಿ. ಆ ಸಭಾಮಂಟಪದ ವರ್ಣನೆಯಲ್ಲಿ ಬಹಳ ದೊಡ್ಡದಾದ ಭವ್ಯವಾದಂತಹ ಮಂಟಪ ಇತ್ತು. ಆ ಮಂಟಪ ಹೇಗಿತ್ತು ಅಂತಂದರೆ, ಆ ಸಭಾಮಂಟಪದಲ್ಲಿ ಕಂಬವೇ ಇರಲಿಲ್ಲ ಅಂತ ಇದೆ.
ಕಂಬವೇ ಇಲ್ಲದಿರುವಂತಹ ದೊಡ್ಡ ಸಭಾಮಂಟಪ ಅದು ಅಂತ ವರ್ಣನೆ ಕೂರ್ಮ ಪುರಾಣದಲ್ಲಿದೆ. ಭಾಗವತದಲ್ಲಿ ನೋಡಿದರೆ ಸ್ತಂಭಂ ಬಭಂಜ, ಕಂಬವನ್ನು ಹೊಡೆದ ಅಂತ ಇದೆ. ಒಂದು ಕಡೆ ನೋಡಿದರೆ ಕಂಬವೇ ಇಲ್ಲ ಅಂತ ಇದೆ, ಇನ್ನೊಂದು ಕಡೆ ಕಂಬವನ್ನು ಹೊಡೆದ ಅಂತ. ಇಲ್ಲದೇ ಇರೋ ಕಂಬವನ್ನು ಹೊಡೆಯೋದು ಹೇಗೆ? ವಿರೋಧ ಬರ್ತಾ ಇದೆ ಅಲ್ಲ. ಸತ್ಯಧರ್ಮ ತೀರ್ಥರು ಈ ವಿಚಾರವನ್ನು ಮಾಡ್ತಾರೆ. ಕೂರ್ಮ ಪುರಾಣಕ್ಕೂ ಭಾಗವತ ಪುರಾಣಕ್ಕೂ ವಿರೋಧ ಬರುತ್ತದಲ್ಲ ಅಂತಂದರೆ ವಿರೋಧ ಪರಿಹಾರವನ್ನು ಮಾಡ್ತಾರೆ. ಸಭಾಮಂಟಪದ ವರ್ಣನೆಯಲ್ಲಿ ಸ್ತಂಭ ಇರಲಿಲ್ಲ, ಕಂಬ ಇರಲಿಲ್ಲ ಅಂತ ಇದೆ. ಬಹಳ ಚೆನ್ನಾಗಿದೆ. ಯಾಕೆ ಅಂತಂದರೆ ಆ ಸಭೆಯನ್ನು ನಿರ್ಮಾಣ ಮಾಡಿದ ಶಿಲ್ಪಿಗಳ ಕೌಶಲ ಹೇಗಿತ್ತು ಅಂತಂದರೆ, ಕಂಬದ ಆಧಾರ ಇಲ್ಲದೇನೆ, ಅಂದರೆ ಸಭೆಯ ಮಧ್ಯದಲ್ಲಿ ಕಂಬ ಇರಬಾರದು. ಬಹಳ ದೊಡ್ಡ ಸಭಾಮಂಟಪ, ಕೊನೆಯಲ್ಲಿಯೇ ಆಧಾರ ಸ್ತಂಭಗಳು, ಮಧ್ಯದಲ್ಲಿ ಎಲ್ಲಿಯೂ ಕೂಡ ಸ್ತಂಭ ಇರಬಾರದು. ಆ ರೀತಿಯಲ್ಲಿ ದೊಡ್ಡ ಸಭಾಮಂಟಪದ ನಿರ್ಮಾಣವನ್ನು ಮಾಡುವಾಗ ಮಧ್ಯ ಮಧ್ಯದಲ್ಲಿ ಆಧಾರ ಸ್ತಂಭಗಳ ಅಪೇಕ್ಷೆ ಇರುತ್ತದೆ. ಆದರೆ ಆಧಾರ ಸ್ತಂಭಗಳ ಅಪೇಕ್ಷೆ ಇಲ್ಲದಂತೆ ಅಂತಹ ಕೌಶಲದಿಂದ ಅವರು ಆ ಭವನದ ನಿರ್ಮಾಣವನ್ನು ಮಾಡಿದರು, ಸಭಾಮಂಟಪದ ನಿರ್ಮಾಣವನ್ನು ಮಾಡಿದರು. ಮಧ್ಯದಲ್ಲಿ ಆಧಾರ ಸ್ತಂಭ ಇರಲಿಲ್ಲ. ಮತ್ತೆ ಇಲ್ಲಿ ಸ್ತಂಭಂ ಬಭಂಜ ಅಂತ ಕಂಬವನ್ನು ಹೊಡೆದಿದ್ದಾನೆ ಹಿರಣ್ಯಕಶಿಪು ಅಂತ ಹೇಳ್ತಾ ಇದ್ದಾರಲ್ಲ. ಅಂತಂದರೆ ಕಂಬವನ್ನು ಹೊಡೆದದ್ದು ಹೌದು. ಹೇಗೆ ಹೊಡೆದಿದ್ದಾನೆ ಅಂತಂದರೆ, ಯಾವ ಕಂಬನೇ ಇಲ್ಲ ಅಂತ ಆದಮೇಲೆ ಕಂಬವನ್ನು ಹೊಡೆಯೋದು ಹೇಗೆ ಅಂತಂದರೆ, ಕಂಬ ಎರಡು ರೀತಿಯಲ್ಲಿ, ಒಂದು ಆಧಾರ ಸ್ತಂಭ ಮತ್ತೊಂದು ಅಲಂಕಾರ ಸ್ತಂಭ ಅಂತ. ಸಭಾಮಂಟಪಕ್ಕೆ ಆಧಾರಭೂತವಾಗಿ ಮಧ್ಯ ಮಧ್ಯದಲ್ಲಿ ಕಂಬಗಳಿರಲಿಲ್ಲ. ಆದರೆ ಸಭಾಮಂಟಪ ಚೆನ್ನಾಗಿ ಕಾಣಿಸೋದಕ್ಕೆ, ಸುಂದರವಾಗಿ ಕಾಣಿಸೋದಕ್ಕೆ ಅಲಂಕಾರಕ್ಕಾಗಿ ಕೆಲವು ಸ್ತಂಭಗಳಿದ್ದು. ಸ್ತಂಭ ಇರಲಿಲ್ಲ ಅಂತನ್ನೋದು ಸರಿ, ಕಂಬವನ್ನು ಹೊಡೆದಿದ್ದಾನೆ ಅಂತನ್ನೋದು ಸರಿ. ಯಾವ ಕಂಬವನ್ನು ಹೊಡೆದಿದ್ದಾನೆ? ಅಲಂಕಾರಕ್ಕಾಗಿ ಇದ್ದಂತಹ ಕಂಬವನ್ನು ಅವನು ಹೊಡೆದಿದ್ದಾನೆ. ವಿರೋಧ ಪರಿಹಾರ ಆಗುತ್ತೆ. ಇನ್ನೂ ಬೇರೆ ಪುರಾಣಗಳ ವಿಚಾರವನ್ನು ಮಾಡ್ತಾರೆ. ಹರಿವಂಶದಲ್ಲಿ ಹೇಳುವಾಗ ಇವರ ಚರ್ಚೆ ನಡೀತಾ ಇರುವಾಗ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಮುಗಿಸಿಬಿಡ್ತೇನೆ ಅಂತನ್ನುವ ಒಂದು ಆರ್ಭಟದಲ್ಲಿದ್ದಾಗ ನರಸಿಂಹದೇವರು ಹಾಗೆ ಸಭಾಮಂಟಪವನ್ನು ಪ್ರವೇಶ ಮಾಡಿದರು ಅಂತ. ಕಂಬ ಇಲ್ಲ, ಏನಿಲ್ಲ, ಸಭಾಮಂಟಪವನ್ನು ನರಸಿಂಹ ಹಾಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಅಂತ ಇದೆ. ಇದನ್ನು ಕಲ್ಪಭೇದ ಅಂತ ಹೇಳಬಹುದು. ಕಲ್ಪಭೇದದಲ್ಲಿ ಬೇರೆ ಕಲ್ಪಗಳಲ್ಲಿ ಹಾಗೆ ಕಂಬ ಇಲ್ಲದೇನೆ ಪರಮಾತ್ಮ ಬಂದಿದ್ದಾನೆ ಅಂತ. ಈ ಕಲ್ಪದಲ್ಲಿ ಪರಮಾತ್ಮ ಕಂಬವನ್ನು ಸೀಳಿ ಬಂದಿದ್ದಾನೆ. ಸ್ತಂಭಾರ್ಭಕ ಅಂತ ವಾದಿರಾಜರು ಕಂಬದ ಮಗನೇ ಅಂತ ದಶಾವತಾರ ಸ್ತುತಿಯಲ್ಲಿ ವರ್ಣನೆ ಮಾಡುತ್ತಾರೆ. ಹೀಗಾಗಿ ಕಂಬವನ್ನು ಒಡೆದು ಬಂದದ್ದು ಹೌದು. ಕಂಬವನ್ನು ಒಡೆದು ಬಂದದ್ದು ಹೇಗೆ ಅಂತಂದರೆ, ಆಧಾರ ಸ್ತಂಭ ಇರಲಿಲ್ಲ, ಅಲಂಕಾರ ಸ್ತಂಭ ಇತ್ತು. ಆ ಅಲಂಕಾರ ಸ್ತಂಭವನ್ನು ಒಡೆದು ನರಸಿಂಹ ಬಂದಿದ್ದಾನೆ. ಇನ್ನೊಂದು ವಿಚಾರ ಇಲ್ಲಿ, ಅತಿಬಲಹ ಸ್ವಮುಷ್ಟಿನ ಬಭಂಜ ಅಂತ ಇದೆ. ತನ್ನ ಮುಷ್ಟಿಯಿಂದ ಹೊಡೆದಿದ್ದಾನೆ ಅಂತ ಇದೆ. ಇನ್ನೊಂದು ಕಡೆ ಕಾಲಿನಿಂದ ಒದ್ದಿದ್ದಾನೆ ಅಂತ ಇದೆ. ಯಾವುದನ್ನು ತಗೊಳ್ಬೇಕು? ಮುಷ್ಟಿಯಿಂದ ಹೊಡೆದಿದ್ದಾನೆ ಅಂತ ತಗೊಳ್ಬೇಕಾ ಕಂಬವನ್ನು? ಕಾಲಿನಿಂದ ಒದ್ದಿದ್ದಾನೆ ಅಂತ ತಗೊಳ್ಬೇಕಾ? ಮುಷ್ಟಿಯಿಂದ ಹೊಡೆದಿದ್ದಾನೆ ಅಂತ ಹೇಳೋದಕ್ಕಿಂತ ಕಾಲಿನಿಂದ ಒದ್ದಿದ್ದಾನೆ ಅಂತನ್ನೋದರಲ್ಲಿ ಸ್ವಾರಸ್ಯ ಇದೆ. ಯಾಕೆ ಅಂತಂದರೆ, ನಿನ್ನ ದೇವರು ಅಂತ ಹೇಳಿ ಅಷ್ಟು ತಾತ್ಸಾರ ಅವನಿಗೆ. ನೀನು ದೇವರು ಅಂತ ಹೇಳ್ತಾ ಇದ್ದೀಯಾ, ನಾನು ಕಾಲಿನಿಂದ ಒದಿತೇನೆ ಅಂತ. ಕೈಯಿಂದ ಹೊಡಿತೇನೆ ಅಂತಂದರೆ ಸ್ವಲ್ಪ ಗೌರವ ಕೊಟ್ಟ ಹಾಗಾಯ್ತಲ್ವ. ಅವನಿಗೆ ಹಿರಣ್ಯಕಶಿಪುವಿಗಿರುವ ತಾತ್ಸಾರವನ್ನು ಹೇಳ್ತಾ, ಅವನಿಗಿರುವ ದುರಹಂಕಾರ, ತಾತ್ಸಾರ, ಭಗವಂತನ ಅವಮಾನ, ಇದಕ್ಕೆ ಪ್ರತಿಫಲವಾಗಿ ಪರಮಾತ್ಮ ಅವನ ಎದೆಯನ್ನು ಸೀಳಿದ್ದಾನೆ ಅಂತ ಹೇಳೋದರಲ್ಲಿ ಸ್ವಾರಸ್ಯ ಇದೆ. ಹೀಗಾಗಿ ಕಾಲಿನಿಂದ ಒದ್ದಿದ್ದಾನೆ ಅಂತ ಹೇಳುವಾಗ ಔಚಿತ್ಯ ಇದೆ. ಮತ್ತೊಂದು, ವಾದಿರಾಜರು ರುಕ್ಮಿಣೀಶ್ ವಿಜಯದಲ್ಲಿ ಹೇಳುವಾಗ, ಯದಾ ನೃಸಿಂಹ ಕೃತಿರಾವಿರಾಸೀತ್ ಪದಾಹತಸ್ತಂಭವದ ವರಾಧಿಪೂರ್ವಂ ತದಾನು ಕಾಸ್ತ್ರೀ ಸುಷುವೆ ಮುಕುಂದಂ
ಸಕಸ್ಯ ವೀರ್ಯಾದ ಜನಿಷ್ಠಕಾಯ. ಕೃಷ್ಣಾವತಾರದ ವರ್ಣನೆಯ ಸಂದರ್ಭದಲ್ಲಿ ಯಾವ ತಾಯಿ ಹಡೆದಿದ್ದಾಳೆ, ಯಾವ ತಂದೆ ಹಡೆದಿದ್ದಾನೆ, ಅವನಿಗೆ ತಂದೆ ತಾಯಿಯಂದಿರೋ ಯಾರಿಲ್ಲ. ನರಸಿಂಹನಾಗಿ ಬಂದಾಗ ಅವನಿಗೆ ತಂದೆ ತಾಯಿ ಯಾರಿದ್ರು? ಹಿರಣ್ಯಕಶಿಪು ಕಾಲಿನಿಂದ ಒದ್ದಾಗ ಕಂಬವನ್ನು ಸೀಳಿ ನರಸಿಂಹ ಬಂದಿದ್ದಾನೆ, ಆವಾಗ ತಂದೆ ಯಾರು ತಾಯಿ ಯಾರು ಅಂತ ಪರಮಾತ್ಮನಿಗೆ ಜನನ ಇಲ್ಲ. ಕೃಷ್ಣನಿಗೆ ತಂದೆ ತಾಯಂದಿರು ಅಂತ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಪದಾಹತ ಸ್ತಂಭ ವರಾಧಿ ಪೂರ್ವಂ, ಕಾಲಿನಿಂದ ಹಿರಣ್ಯಕಶಿಪು ಒದ್ದಾಗ ಕಂಬವನ್ನು ಸೀಳಿ ಬಂದವನು ನರಸಿಂಹ ಅನ್ನೋ ವಿಷಯವನ್ನು ವಾದಿರಾಜರು ಹೇಳುತ್ತಾರೆ. ಭಾಗವತದಲ್ಲಿ ಸ್ವಮುಷ್ಟಿನ ಅಂತ ಇದೆ. ಬೇರೆ ಪುರಾಣದಲ್ಲಿ ಕಾಲಿನಿಂದ ಒದ್ದದ್ದು ಅಂತನ್ನೋದಿದೆ. ವಾದಿರಾಜರು ಕಾಲಿನಿಂದ ಒದ್ದದ್ದು ಅನ್ನೋ ವಿಷಯವನ್ನೇ ತಗೊಂಡಿದ್ದಾರೆ. ಹಾಗಾದರೆ ಪುರಾಣ ಅಂತರವನ್ನು, ಭಾಗವತವನ್ನು, ವಾದಿರಾಜರ ಮಾತನ್ನು ಎಲ್ಲವನ್ನು ಹೇಗೆ ಹೊಂದಿಸಬೇಕು, ಇದನ್ನು ಸತ್ಯಧರ್ಮ ತೀರ್ಥರು ಮತ್ತೆ ವಿಚಾರವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಮಾತು ಆ ಮಾತು ಎರಡೂ ಮಾತುಗಳನ್ನು ಜೋಡಿಸಿ ಅಂತ. ವೇದವ್ಯಾಸರ ಮಾತುಗಳು ಹೇಗಿರ್ತವೆ ಅಂತಂದರೆ ಎಲ್ಲ ವಿಷಯಗಳನ್ನು ಒಂದೇ ಕಡೆ ಹೇಳಲ್ಲ. ಇಲ್ಲೊಂದು ವಿಷಯ ಹೇಳಿರ್ತಾರೆ, ಅಲ್ಲಿ ಇನ್ನೊಂದು ವಿಷಯ ಹೇಳಿರ್ತಾರೆ. ಅದಕ್ಕೆ ಎಲ್ಲ ಪುರಾಣವನ್ನು ಓದಬೇಕು ಅಂತ. ಅಕಸ್ಮಾತ್ ಏನಾದರೂ ಓದಿದ್ರು, ಓದಲ್ಲ ಬೇರೆ ವಿಷಯ, ಹೇಳಿದ್ದನ್ನು ಕೇಳೋದೇ ಬಹಳ ದೂರ ಉಳಿತು, ಇನ್ನು ಓದೋದು ಎಲ್ಲಿ ಬಂತು? ಬಹಳ ಅಂದರೆ ಭಾಗವತವನ್ನು ನೋಡ್ತೇವೆ, ಅದು ಆಗಾಗ ಎಷ್ಟೆಷ್ಟು ಕಥೆಗಳು ಬೇಕೋ ಅಷ್ಟೇ ಕಥೆಗಳ ಕಡೆ ದೃಷ್ಟಿ ಹಾಯಿಸ್ತೇವೆ ಅಷ್ಟೇ. ಬೇರೆದನ್ನು ನೋಡಿದರೂ ಕೂಡ ಇದನ್ನು ನೋಡುವಾಗ ಇದನ್ನು ಅರ್ಥ ಮಾಡ್ಕೊಳ್ತೇವೆ, ಅದನ್ನು ನೋಡುವಾಗ ಅದನ್ನು ಅರ್ಥ ಮಾಡ್ಕೊಳ್ತೇವೆ. ಅದನ್ನು ಓದುವಾಗ ಇದು ತಲೆಯಲ್ಲಿರಲ್ಲ, ಇದನ್ನು ಓದುವಾಗ ಅದು ತಲೆಯಲ್ಲಿರಲ್ಲ. ಹೀಗಾಗಿ ಮಾತುಗಳ ವಿರೋಧದ ಚಿತ್ರಣವೂ ನಮಗೆ ಬರಲ್ಲ, ಆ ಶಂಕೆಯೂ ಬರಲ್ಲ. ಅಂದರೆ ಪರಿಹಾರ ಬಹಳ ದೂರ ಆಯಿತು. ಸತ್ಯಧರ್ಮರು ಎಲ್ಲ ಪುರಾಣಗಳ ಚಿಂತನೆಯನ್ನು ಮಾಡಿದವರು. ಒಂದು ನರಸಿಂಹಾವತಾರದ ಚಿಂತನೆಯನ್ನು ಮಾಡುವಾಗ ಎಲ್ಲ ಪುರಾಣಗಳು ಅವರ ಮನಸ್ಸಿನಲ್ಲಿವೆ. ವೇದವ್ಯಾಸ ದೇವರು ಯಾವ ಪುರಾಣಗಳಲ್ಲಿ ಏನೇನು ಹೇಳಿದ್ದಾರೆ, ಪುರಾಣಗಳು ಮಾತ್ರ ಅಲ್ಲ, ಹರಿವಂಶದಲ್ಲಿ ಏನು ಹೇಳಿದ್ದಾರೆ, ಮತ್ತು ಶ್ರೀಮದ್ ಆಚಾರ್ಯರು ಏನು ಹೇಳಿದ್ದಾರೆ, ವಾದಿರಾಜರು ಏನು ಹೇಳಿದ್ದಾರೆ, ಎಲ್ಲ ಜ್ಞಾನಿಗಳು ಹೇಳಿರುವಂತಹ ವಿಷಯಗಳನ್ನು ತಲೆಯಲ್ಲಿಟ್ಟುಕೊಂಡು ಅವರು ಅದರ ವಿಮರ್ಶೆಯನ್ನು ಮಾಡ್ತಾರೆ. ಅವರಂತಾರೆ, ಭಾಗವತವನ್ನು, ಇನ್ನೊಂದು ಪುರಾಣವನ್ನು, ಕೂರ್ಮ ಪುರಾಣವನ್ನು, ಬೇರೆ ಬೇರೆ ಮಾತುಗಳನ್ನು ಎಲ್ಲವನ್ನು ಒಂದು ಮಾಡಬೇಕು. ಒಂದು ಮಾಡಿ ಅರ್ಥವನ್ನು ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು? ಇಲ್ಲಿ ಏನಿದೆ? ಖಡ್ಗಂ ಪ್ರಗ್ರಹ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ಬಭಂಜಾತಿ ಬಲಸ್ವಮುಷ್ಟಿನಾ ಅಂತ ಇದೆ. ಖಡ್ಗಂ ಪ್ರಗ್ರಹ್ಯ, ಖಡ್ಗವನ್ನು ಹಿಡಿದಿದ್ದಾನೆ, ತನ್ನ ಆಸನದಿಂದ ಎದ್ದು ಬಂದಿದ್ದಾನೆ, ಸ್ತಂಭವನ್ನು ಹೊಡೆದಿದ್ದಾನೆ. ಸ್ವಮುಷ್ಟಿನ, ಮುಷ್ಟಿಯಿಂದ ಅಂತ, ಮುಷ್ಟಿಯಿಂದ ಅಂತನ್ನೋದನ್ನು ಮೊದಲಿಗೆ ಸೇರಿಸಿಕೊಳ್ಳಿ, ಮೊದಲಿಗೆ ಅನ್ವಯ ಮಾಡಿಕೊಳ್ಳಿ. ಸ್ವಮುಷ್ಟಿನ ಖಡ್ಗಂ ಪ್ರಗ್ರಹ್ಯ, ತನ್ನ ಮುಷ್ಟಿಯಿಂದ ಬಿಗಿಯಾಗಿ ಖಡ್ಗವನ್ನು ಹಿಡಿದಿದ್ದಾನೆ. ಬರಲಿ, ಸುಮ್ಮನೆ ಹಾಗೆ ಹಿಡ್ಕೊಂಡದ್ದಲ್ಲ, ಸೊಂಟದಲ್ಲಿ ಸಿಗಿಸ್ಕೊಂಡು. ಖಡ್ಗಂ ಪ್ರಗ್ರಹ್ಯ ಅಂತಂದರೆ ಸೊಂಟದಲ್ಲಿ ಖಡ್ಗವನ್ನು ಸಿಗಿಸ್ಕೊಂಡು ಬಂದದ್ದಲ್ಲ. ಆ ಖಡ್ಗ ಏನು ಸೊಂಟಕ್ಕಿದೆ ಅಲ್ಲ, ಅದರಿಂದ ಖಡ್ಗವನ್ನು ತೆಗೆದು ಬಿಟ್ಟಿದ್ದಾನಂತು. ನಿಸ್ತ್ರಿಂಶ ಅಂತ ಆ ಖಡ್ಗಕ್ಕೆ ಏನೋ ಕವಚ ಇರುತ್ತದೆ, ಅದರಿಂದ ಖಡ್ಗವನ್ನು ಹೊರತೆಗೆದಿದ್ದಾನೆ. ಹೊರತೆಗೆದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಭಯ ನೋಡಿ, ಅಕಸ್ಮಾತ್ ಏನಾದರೂ ಬಂದೇ ಬಿಟ್ರೆ, ಪ್ರಹ್ಲಾದ ಹೇಳ್ತಾನೆ ಅಂತ ಹೇಳಿ ದೇವರು ಬಂದರೆ ನನ್ನ ಕೈಯಲ್ಲಿ ಒಂದಿರಲಿ ಅಂತ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡೇ ಬರ್ತಿದ್ದಾನವನು. ಸ್ವಮುಷ್ಟಿನ ಖಡ್ಗಂ ಪ್ರಗ್ರಹ್ಯ ಅಂತ, ಮುಷ್ಟಿಯಿಂದ ಬಿಗಿಯಾಗಿ ಖಡ್ಗವನ್ನು ಹಿಡಿದು ಬಂದ. ಕೈಯಲ್ಲಿ ಮುಷ್ಟಿ ಖಡ್ಗವನ್ನು ಹಿಡಿದಾಗ ಅದರಿಂದ ಹೊಡೆಯೋದು ಹೇಗೆ? ಬಭಂಜ, ಹೊಡೆದ. ಯಾವುದರಿಂದ? ಪದ, ಕಾಲಿನಿಂದ. ಇನ್ನೊಂದು ಪುರಾಣದಲ್ಲಿ ಪದ ಅಂತ ಹೇಳಿದ್ದಾರೆ, ಅದನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಿ. ಮುಷ್ಟಿಯಿಂದ ಖಡ್ಗವನ್ನು ಬಿಗಿಯಾಗಿ ಹಿಡಿದು ಕಾಲಿನಿಂದ ಕಂಬವನ್ನು ಒದ್ದಿದ್ದಾನೆ. ಯಾವ ಮಾತಿಗೂ ವಿರೋಧವೇ ಇಲ್ಲ. ವೇದವ್ಯಾಸರ ಎಲ್ಲ ಮಾತುಗಳು ಕೂಡ ಸೊಗಸಾಗಿ ಹೊಂದುತ್ತಾ ಇವೆ. ಎಷ್ಟು ಸೊಗಸಾದ ಚಿಂತನೆ, ಅದ್ಭುತವಾದ ಚಿಂತನೆ. ಆ ರೀತಿಯಲ್ಲಿ ಅವನು ಹೊಡೆದಿದ್ದಾನೆ. ಅವನು ಹೊಡೆದಾಗ ಭಯಂಕರವಾದ ಶಬ್ದ ಆಗಿದೆ ಅಂತ. ಎಂತಹ ಶಬ್ದ ಅಂತಂದರೆ ಸಿಡಿಲು ಬಡದಾಗಾಗಿದೆ. ಆವಾಗ ಆ ಕಂಬ ಸೀಳುತ್ತಾ ಇದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆವಾಗ ಪರಮಾತ್ಮ ನರಸಿಂಹ ರೂಪದಿಂದ ಪ್ರಕಟನಾಗ್ತಾ ಇದ್ದಾನೆ. ಎಂತಹ ಅದ್ಭುತವಾದಂತಹ ರೂಪ ಅದು.
ಅವನು ಅತ್ಯಂತ ಸುಂದರವಾದಂತಹ ಮನೋಹರವಾದಂತಹ ರೂಪದಿಂದ ಬರ್ತಾ ಇದ್ದಾನೆ. ಅತ್ಯಂತ ಉಗ್ರವಾದ ರೂಪ. ಆ ಹಿರಣ್ಯಕಶಿಪುವಿಗೆ, ದೈತ್ಯರಿಗೆ ಅತ್ಯಂತ ಉಗ್ರವಾಗಿದೆ. ನ ಮೃಗಂ ನ ಮಾನುಷಂ, ಪೂರ್ಣವಾಗಿ ಅದು ಮೃಗವೂ ಅಲ್ಲ, ಪೂರ್ಣವಾಗಿ ಮನುಷ್ಯವೂ ಅಲ್ಲ. ಮೃಗದಂತೆ ಮನುಷ್ಯನಂತೆ, ಸ್ವಲ್ಪ ಭಾಗ ಮೃಗದಂತೆ ಸ್ವಲ್ಪ ಭಾಗ ಮನುಷ್ಯನಂತೆ. ಪೂರ್ಣವಾಗಿ ಮೃಗವೂ ಅಲ್ಲ ಮನುಷ್ಯವೂ ಅಲ್ಲ. ಅರ್ಧ ಮುಖ ಸಿಂಹ, ಇನ್ನು ಶರೀರ ಅದು ಮಾನವಾಕೃತಿ. ಆ ರೀತಿಯಲ್ಲಿ ಪರಮಾತ್ಮ ಪ್ರಕಟನಾಗಿದ್ದಾನೆ. ಯಾಕೆ ಬಂದಿದ್ದಾನೆ ನರಸಿಂಹ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯ ಹೇಳಿರುವಂತಹ ಮಾತನ್ನು ಸತ್ಯವನ್ನಾಗಿ ಮಾಡೋದಕ್ಕಾಗಿ ಬಂದಿದ್ದಾನೆ. ಯಾರು ತನ್ನ ಭೃತ್ಯ? ನಿಜ ಭೃತ್ಯ, ಸಾತ್ವಿಕನಾದಂತಹ ಪರಮಭಾಗವತನಾದಂತಹ ಪ್ರಹ್ಲಾದ ಆಡಿರುವಂತಹ ಮಾತು. ಕಸ್ಮಾತ್ ನ ದೃಶ್ಯತೆ, ಯಾಕೆ ಕಾಣಿಸೋದಿಲ್ಲ? ಕಾಣಿಸ್ತಾನೆ. ದೃಶ್ಯತೆ ಸ್ತಂಭೆ ದೃಶ್ಯತೆ, ಕಂಬದಲ್ಲಿ ಕಾಣಿಸ್ತಾನೆ ಅಂತ ಹೇಳಿದ ಪ್ರಹ್ಲಾದ. ಅದಕ್ಕೆ ಕಂಬದಲ್ಲೇ ಕಾಣಿಸಿದೆ. ಮಗ ಹೇಳಿದ್ನೋ ಇಲ್ಲೋ, ಆ ಹುಡುಗ ಹೇಳಿದ್ನೋ ಇಲ್ಲೋ, ಕಂಬದಲ್ಲಿ ಕಾಣಿಸ್ತಾನೆ ಅಂತ. ಅದಕ್ಕೆ ಅವನ ಮಾತನ್ನು ಸತ್ಯವನ್ನಾಗಿ ಮಾಡೋದಕ್ಕಾಗಿ ಪರಮಾತ್ಮ ಆ ಕಂಬದಲ್ಲಿ ಪ್ರಕಟನಾಗ್ತಾ ಇದ್ದ. ಅವನು ನೋಡಿ, ಪ್ರಹ್ಲಾದ ಹೇಳ್ತಾ ಇದ್ದಾನೆ ಅಂತಂದರೆ ಯಾವುದೋ ಭಾವನೆಯಿಂದ ಹೇಳಿದ್ದಲ್ಲ. ಅವನು ಪರಮಾತ್ಮನ ಅಚ್ಛಿನ್ನ ಭಕ್ತನಾಗಿ ಹೇಳಿರುವಂತಹ ಮಾತು. ನಾವು ಕೆಲವೊಮ್ಮೆ ಕೆಲವು ಮಾತುಗಳನ್ನು ಹೇಳ್ತೇವೆ, ಯಜಮಾನರ ಒತ್ತಾಯಕ್ಕೆ ಕೆಲವು ಮಾತುಗಳನ್ನು ಹೇಳ್ತೇವೆ, ಸುಳ್ಳು ಮಾತುಗಳನ್ನು ಆಡ್ತೇವೆ. ಅವರ ಮೇಲಿನ ಗೌರವದಿಂದ ಅಥವಾ ಮತ್ತೊಂದು ಕಾರಣದಿಂದ, ಗೌರವ ಅನ್ನೋದಕ್ಕಿಂತ ನಮಗವರು ಸಂಬಳ ಕೊಡ್ತಿರ್ತಾರೆ ನೋಡಿ. ಅವರಿಗೆ ಪ್ರಿಯವಾಗುವ ಮಾತುಗಳನ್ನು ಆಡಿದರೆ ಆವಾಗ ಬಡ್ತಿಯೂ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾವು ಕೆಲವು ಮಾತುಗಳನ್ನು ಹೇಳ್ತೇವೆ. ಅದಕ್ಕೆ ಅಂದರು ನಿಜ ಭೃತ್ಯ ಭಾಷಿತಂ. ನಿಜ ಭೃತಿ, ತನಗೆ ಆ ನರಸಿಂಹನಿಂದ ಇನ್ನೇನೋ ಸಿಗುತ್ತದೆ ಅಥವಾ ಮತ್ತೊಬ್ಬರಿಂದ ಇನ್ನೇನೋ ವೇತನ ಸಿಗುತ್ತದೆ ಅನ್ನೋ ದೃಷ್ಟಿಯಿಂದ ಅಭಾಷಿತಂ, ಆ ದೃಷ್ಟಿಯಿಂದ ಮಾತಾಡಿದ್ದಲ್ಲ. ನಿಜ ಭೃತಿ ಅಭಾಷಿತಂ, ನರಸಿಂಹನಿಂದ ತನಗೇನೋ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲ, ಪ್ರಾಮಾಣಿಕವಾಗಿ ಹೇಳಿದ್ದಾನೆ. ಸ್ವಚ್ಛವಾದ ಮನಸ್ಸಿನಿಂದ ದೇವರಿದ್ದಾನೆ, ಕಾಣಿಸ್ತಾನೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಆ ಪ್ರಹ್ಲಾದನ ಸ್ವಚ್ಛ ಮನಸ್ಸನ್ನು ನೋಡಿ ಪರಮಾತ್ಮ ಅಲ್ಲಿ ಪ್ರಕಟನಾಗ್ತಾ ಇದ್ದಾನೆ. ಬ್ರಹ್ಮದೇವರ ಮಾತು, ಬ್ರಹ್ಮದೇವರು ಅವನು ನಿಜ, ಬ್ರಹ್ಮದೇವರು ನಿಜ. ತನ್ನ ಭೃತ್ಯನಿಗೆ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿರುವಂತಹ ಆ ಹಿರಣ್ಯಕಶಿಪುವಿಗೆ ಆಡಿದ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಅವನು ನರಸಿಂಹನಾಗಿ ಬರ್ತಾ ಇದ್ದಾನೆ. ನರಸಿಂಹನಾಗಿ ಬರ್ತಾನೆ. ಯಾಕೆ? ಹಾಗೆ ಬಂದಿದ್ರೆ ಮಾನವರಿಂದ ನನಗೆ ಮರಣ ಬೇಡ, ಮೃಗಗಳಿಂದ ಮರಣ ಬೇಡ ಅಂತ ಕೇಳ್ಕೊಂಡಿದ್ದಾನವನು. ಅದಕ್ಕಾಗಿ ಬ್ರಹ್ಮದೇವರು ಅವನಿಗೆ, ಹಿರಣ್ಯಕಶಿಪುವಿಗೆ ಆಡಿದ ಮಾತನ್ನು ಸತ್ಯವನ್ನಾಗಿ ಮಾಡೋದಕ್ಕಾಗಿ ಪರಮಾತ್ಮ ನರಮೃಗ ರೂಪದಿಂದ ಬರ್ತಾ ಇದ್ದಾನೆ. ಈ ಹಿರಣ್ಯಕಶಿಪು ಇವರು ಹುಟ್ಟಬೇಕು ಅಂತಂದರೆ ಜಯ ವಿಜಯರು ದ್ವಾರಪಾಲಕರಾಗಿದ್ದರು. ಅವರಿಗೆ ಸನಕಾದಿ ಮುನಿಗಳು ಶಾಪವನ್ನು ಕೊಟ್ಟಿದ್ದಾರೆ, ನೀವು ಅಸುರರಾಗಿ ಹುಟ್ಟಿ 3 ಜನ್ಮಗಳಲ್ಲಿ ಅಂತ. ಮತ್ತೆ ಪ್ರಾಯಶ್ಚಿತ್ತವನ್ನು ಕೇಳಿಕೊಂಡಾಗ ಅವರು ತಪ್ಪಾಯಿತು ಅಂತ ಕಾಲಿಗೆ ಎರಗಿದಾಗ ಸನಕಾದಿ ಮುನಿಗಳು ಅವರು ಹೇಳ್ತಾರೆ, ಇಲ್ಲ, ದೇವರೇ ನಿಮ್ಮನ್ನು ಸಂಹಾರ ಮಾಡ್ತಾನೆ ಅಂತ. ಹೀಗಾಗಿ ನಿಜ ಭೃತ್ಯರು ಅಂದರೆ ಸನಕಾದಿ ಮುನಿಗಳು. ಆ ಸನಕಾದಿ ಮುನಿಗಳು ದೇವರೇ ನಿಮ್ಮನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿದ್ರೋ ಇಲ್ಲೋ, ಅದಕ್ಕಾಗಿ ಆ ಮಾತನ್ನು ಸತ್ಯವನ್ನಾಗಿ ಮಾಡುವುದಕ್ಕಾಗಿ ಪರಮಾತ್ಮ ನರಸಿಂಹನಾಗಿ ಪ್ರಕಟನಾಗ್ತಾನೆ. ಇನ್ನೂ ಅನೇಕ ಅರ್ಥಗಳ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಪರಮಾತ್ಮ ನರಸಿಂಹನಾಗಿ ಯಾಕೆ ಪ್ರಕಟನಾಗಿದ್ದಾನೆ ಅಂತಂದರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ. ಎಲ್ಲ ಕಡೆ ತಾನು ವ್ಯಾಪ್ತ ಅನ್ನೋದನ್ನು ತೋರಿಸೋದಕ್ಕಾಗಿ ಪರಮಾತ್ಮ ಕಂಬದಿಂದಲೇ ಬಂದಿದ್ದಾನೆ. ಎಲ್ಲಿದ್ದಾನೆ ದೇವರು? ಸರ್ವತ್ರ, ಎಲ್ಲ ಕಡೆ ಇದ್ದಾನೆ. ಕಂಬದಲ್ಲಿದ್ದಾನೆ. ಅದನ್ನು ತೋರಿಸೋದಕ್ಕಾಗಿ ಆತ್ಮನಃ, ಆತ್ಮ ಅಂತಂದರೆ ವ್ಯಾಪ್ತ ಅಂತ, ತಾನು ವ್ಯಾಪ್ತ ಅನ್ನೋದನ್ನು ತಿಳಿಸೋದಕ್ಕಾಗಿ ಪರಮಾತ್ಮ ಕಂಬದಿಂದ ಪ್ರಕಟನಾಗ್ತಾ ಇದ್ದಾನೆ. ಆ ರೀತಿಯಲ್ಲಿ ನರಮೃಗ ರೂಪದಿಂದ ಬಂದಿದ್ದಾನೆ. ಎಂಥ ಭಯಂಕರವಾದಂತಹ ರೂಪ ಅದು.
ಕರಾಳದಂಷ್ಟ್ರಂ ಕರವಾಳ ಚಂಚಲಂ ಕ್ಷುರಾಂತಜಿಹ್ವಂ ಭ್ರುಕುಟಿ ಮುಖೋದ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾತ್ತಾಸ್ಯನಾಸಂ ಹನುಭೇದ ಭೀಷಣಂ. ಆ ಕೋರೆ ಹಲ್ಲುಗಳು, ಆ ಹಲ್ಲು ನೋಡಿದರೆ ಹೆದರಿಕೆ ಆಗಬೇಕು, ಭಯಂಕರವಾಗಿವೆ ಅಂತ ಆ ಹಲ್ಲುಗಳು. ಅದೇ ರೀತಿಯಲ್ಲಿ ಅವನು ನಾಲಿಗೆಯನ್ನು ಚಾಚ್ತಾ ಇದ್ದಾನೆ, ನಾಲಿಗೆಯನ್ನು ತಿರುಗಿಸ್ತಾ ಇದ್ದಾನೆ. ಆ ಸಿಂಹ ನಾಲಿಗೆಯನ್ನು ತಿರುಗಿಸೋದು ನೋಡಿದರೆ ಭಯ ಆಗುತ್ತೆ. ಈ ಹಸು ಇಟ್ಟುಕೊಂಡವರಿಗೆ ಗೊತ್ತಿರುತ್ತದೆ, ಆ ಹಸುವಿಗೆ ನೆಕ್ಕುವಂತಹ ಒಂದು ಸ್ವಭಾವ ಇರುತ್ತೆ. ಕೆಲವೊಮ್ಮೆ ಕೈ ಮೈ ನೆಕ್ಕುತ್ತಾ ಇರುತ್ತದೆ. ಆ ಹಸುವಿನ ನಾಲಿಗೆನೇ ಎಷ್ಟು ತೀಕ್ಷ್ಣವಾಗಿರುತ್ತದೆ, ಭಾರಿ ರೋಗ ಪರಿಹಾರಕ ಅಂತ ಹೇಳ್ತಾರೆ. ಅದರಿಂದ ಮೈ ನೆಕ್ಕಿಸ್ಕೊಂಡ್ರೆ ಮೈಗೆ ನೋವು ಏನಾದರೂ ಇತ್ತು ಅಥವಾ ಏನಾದರೂ ರೋಗ ಇತ್ತು ಅಂತ ಪರಿಹಾರ ಆಗುತ್ತೆ ಅಂತ. ಗೋವಿನ ಪ್ರತಿಯೊಂದರಲ್ಲಿಯೂ ಕೂಡ ಔಷಧೀಯ ಗುಣ ಇದೆ. ಆ ಹಸು ಮೈ ನೆಕ್ಕೋದ್ರಲ್ಲಿಯೂ ಕೂಡ ಗುಣ ಇದೆ. ಇದು ಹಸು ಅಲ್ಲ, ಇದು ಸಿಂಹ. ಇದು ಸಿಂಹದ ನಾಲಿಗೆ ಎಷ್ಟು ತೀಕ್ಷ್ಣವಾಗಿದೆ ಅಂತಂದರೆ ಚೂರಿಯ ತುದಿಯಂತೆ ತೀಕ್ಷ್ಣವಾಗಿರುವಂತಹ ನಾಲಿಗೆ. ಕ್ಷುರಾಂತ ಜಿಹ್ವಂ, ತೀಕ್ಷ್ಣವಾದ ನಾಲಿಗೆಯನ್ನು ಹೊರಳಾಡಿಸ್ತಾ ಆ ನರಸಿಂಹ ಬರ್ತಾ ಇದ್ದಾನೆ. ಭಯಂಕರವಾದಂತಹ ಕಣ್ಣುಗಳು, ಹುಬ್ಬು ಗಂಟಿಕ್ಕಿದ್ದಾನೆ. ಮನುಷ್ಯರು ಹುಬ್ಬು ಗಂಟಿಕ್ಕಿದಾಗಲೇ ಸ್ವಲ್ಪ ಭಯ ಆಗ್ತಾ ಇರ್ತದೆ ಮಾತಾಡಿಸ್ಲಿಕ್ಕೆ. ಇನ್ನು ಸಿಂಹ ಅದು ಹುಬ್ಬು ಗಂಟು ಹಾಕಿದೆ, ಗತಿ ಏನು? ಅದೇ ರೀತಿಯಲ್ಲಿ ಆ ಸಿಟ್ಟಿನಿಂದ ಕಿವಿಗಳು ನೆಟ್ಟಗೆ ನಿಂತುಕೊಂಡಿವೆ ಅಂತೆ. ಸ್ತಬ್ಧೋರ್ಧ್ವ ಕರ್ಣಂ, ಬಾಯನ್ನು ತೆಗೆದು ಬರ್ತಾ ಇದ್ದಾನೆ. ನಮಗೆ ಮೃಗಾಲಯದಲ್ಲಿರುವ ಸಿಂಹವನ್ನು ನೋಡಿದರೆ ಹೆದರಿಕೆ ಆಗುತ್ತೆ. ಅದು ಪಾಪ, ಅದು ಎಷ್ಟೋ ವರ್ಷಗಳಿಂದ ಬಂಧನದಲ್ಲಿರುತ್ತದೆ, ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡಿರ್ತದೆ, ಅದು ದುರ್ಬಲ ಆಗಿ ಹೋಗಿರುತ್ತದೆ. ಆದರೆ ದುರ್ಬಲವಾದಂತಹ ಆ ಸಿಂಹ ಆಕಳಿಸ್ಲಿಕ್ಕೆ ಬಾಯಿ ತೆಗೆದದನ್ನು ನೋಡಿದರೆ ಹೆದರಿಕೆ ಆಗುತ್ತೆ ನಮಗೆ. ಒಂದು ಸರ್ತಿ ಬಾಯಿ ತೆಗೆದ್ರೆ ನಮ್ಮ ಒಂದು ತಲೆ ಒಂದು ತುತ್ತು, ಅದಕ್ಕೆ ಇಡೀ ಒಂದು ತಲೆ ಅದಕ್ಕೆ ಒಂದು ತುತ್ತಾಗತ್ತೆ, ಅಷ್ಟು ದೊಡ್ಡದಾಗಿ ಬಾಯಿ ತೆಗೆಯುತ್ತೆ ಮೃಗಾಲಯದಲ್ಲಿರುವ ಸಿಂಹವೇ. ಇನ್ನು ನರಸಿಂಹ ಬಂದಿದ್ದಾನೆ, ಕೇಳಬೇಕಾ? ತನ್ನ ಬಾಯನ್ನು ಪೂರ್ಣವಾಗಿ ಹೀಗೆ ತೆಗೆದು ಬರ್ತಾ ಇದ್ದಾನೆ. ಅದನ್ನು ನೋಡುವಾಗಲೇ ಆ ಬಾಯಿ, ಆ ಕೋರೆ ಹಲ್ಲುಗಳು, ಆ ತೀಕ್ಷ್ಣವಾದ ನಾಲಿಗೆ, ಆ ಕೆಂಗಣ್ಣು, ಆ ಕೆಂಪಾದ ಕಣ್ಣು, ಆ ಕಣ್ಣಿನಿಂದ ಬೆಂಕಿ ಹೊರಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಅಷ್ಟು ಕೆಂಪಾಗಿದೆ. ಮೂರನೇ ಕಣ್ಣು ಬೇರೆ ಹಣೆಯಲ್ಲಿ, ಆ ಹುಬ್ಬು ಗಂಟಿಕ್ಕಿದ್ದಾನೆ. ಅವನ ಕೇಸರಗಳು, ಅದು ತೀಕ್ಷ್ಣವಾಗಿರುವಂತಹ ಕೆಂಪಗಿರುವಂತಹ ಕೇಸರಗಳು ಹಾಗೆ ಬರ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಅಟ್ಟಹಾಸವನ್ನು ಮಾಡ್ತಾ ಇದ್ದಾನೆ. ಅವನ ಧ್ವನಿ ಹೇಗಿದೆ, ಸಿಂಹದ ಗರ್ಜನೆ ಅಂತಂದರೆ ಎಲ್ಲ ನಡಗಬೇಕು. ಅವನ ಧ್ವನಿಗೆ 3 ಲೋಕಗಳು ನಡಗುತ್ತಾ ಇವೆ. ಅಂತಹ ಧ್ವನಿಯನ್ನು ಮಾಡ್ತಾ, ಧಾಪುಗಾಲನ್ನು ಹಾಕ್ತಾ, ತೀಕ್ಷ್ಣವಾದ ಉಗುರುಗಳನ್ನು ತೋರಿಸ್ತಾ ಅವನು ಬರ್ತಾ ಇದ್ದಾನೆ. ಆ ನರಸಿಂಹನ ಆ ದೃಷ್ಟಿಯಿಂದಲೇ ಹಿರಣ್ಯಕಶಿಪು ಗಡಗಡ ಅಂತ ನಡಗಿಬಿಟ್ನಂತೆ. ಕೈಯಲ್ಲಿದ್ದ ಖಡ್ಗ ಜಾರಿ ಬಿದ್ದೋಯ್ತಂತೆ. ಆದರೂ ಧೈರ್ಯ ಮಾಡಿಕೊಂಡು ಖಡ್ಗ ಚರ್ಮಗಳನ್ನು ಹಿಡಿದುಕೊಂಡು ಏನೋ ಯುದ್ಧ ಮಾಡ್ತೇನೆ ಅಂತ ಬಂದ. ಆ ನರಸಿಂಹನ ಈ ಉಗ್ರವಾದ ರೂಪದ ಚಿಂತನೆಯನ್ನು ಮಾಡಬೇಕು. ಎರಡೂ ರೂಪಗಳ ಚಿಂತನೆಯನ್ನು ಮಾಡಬೇಕು. ಉಗ್ರ ರೂಪದ ಚಿಂತನೆಯನ್ನು ಮಾಡಬೇಕು, ಶಾಂತ ರೂಪದ ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ನರಸಿಂಹನ ಚಿಂತನೆ ಯಾಕೆ ಅಂತಂದರೆ, ಹರಿ, ನರಹರಿ, ನರಸಿಂಹ ಎಲ್ಲ ಒಂದೇ. ಈ ರೂಪದ ಚಿಂತನೆ ಪ್ರತಿಯೊಬ್ಬ ಜೀವರೂ ಕೂಡ ಮಾಡಬೇಕು. ಎಲ್ಲಿಯ ತನಕ ಬಿಂಬರೂಪ ಯಾವುದು ಅಂತ ತಿಳಿಯೋದಿಲ್ಲ, ಅಲ್ಲಿಯ ತನಕ ನರಹರಿ ರೂಪವನ್ನೇ ಬಿಂಬ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಂಬರೂಪ ಇಂಥದ್ದು ಅಂತ ಯೋಗ್ಯ ಗುರುಗಳು ಉಪದೇಶ ಮಾಡುತ್ತಾರೆ. ಉಪದೇಶ ಮಾಡುವಲ್ಲಿಯ ತನಕ ನಮಗೆ ಗೊತ್ತಿಲ್ಲ ಬಿಂಬರೂಪ ಯಾವುದು ಅಂತ ಅನ್ನೋದು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ, ಗೊತ್ತಿಲ್ಲದ ಈ ಸಂದರ್ಭದಲ್ಲಿ ಬಿಂಬರೂಪ ತಿಳಿಯುವಲ್ಲಿಯ ತನಕ ನರಹರಿ ರೂಪವನ್ನೇ ಬಿಂಬರೂಪ ಅಂತ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಉಗ್ರ ರೂಪದ ಚಿಂತನೆ ಮಾಡಬೇಕಾ, ಶಾಂತ ರೂಪದ ಚಿಂತನೆ ಮಾಡಬೇಕಾ? ನರಸಿಂಹನ ಚಿಂತನೆ ಮಾಡುವಾಗ ಎರಡೂ ರೂಪದ ಚಿಂತನೆಯನ್ನು ಮಾಡಬೇಕು. ಶತ್ರುನಾಶಕ್ಕಾಗಿ ಉಗ್ರ ರೂಪದ ಚಿಂತನೆಯನ್ನು ಮಾಡಬೇಕು. ನಮಗೆ ಅನೇಕ ಬಾಧೆಗಳು, ಏನೋ ಸತ್ಕರ್ಮಗಳನ್ನು ಮಾಡ್ತೇವೆ, ಸದ್ಧರ್ಮವನ್ನು ಮಾಡ್ತೇವೆ, ಒಳ್ಳೆಯದನ್ನೇನೋ ಅನುಷ್ಠಾನ ಮಾಡ್ತೇವೆ ಅಂತಂದರೆ ಎಷ್ಟು ಆಪತ್ತುಗಳು ಬರುತ್ತವೆ. ಆ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ನರಸಿಂಹನಲ್ಲೇ ಕೇಳ್ಕೊಳ್ಬೇಕು. ಆ ನರಸಿಂಹ ನಮ್ಮ ಆಪತ್ತುಗಳನ್ನೆಲ್ಲ ದೂರ ಮಾಡಲಿ. ಆಪತ್ತುಗಳು ಮೇಲಿಂದ ಮೇಲೆ ಬರ್ತಾ ಇರ್ತವೆ, ಆ ಆಪತ್ತುಗಳನ್ನೆಲ್ಲ ದೂರ ಮಾಡಲಿ ಅಂತ ನರಸಿಂಹನನ್ನು ಚಿಂತನೆ ಮಾಡಬೇಕು. ಹಾಗೆ ನರಸಿಂಹನ ಚಿಂತನೆ ಮಾಡುವಾಗ ಆವಾಗ ಉಗ್ರವಾದ ರೂಪದ ಚಿಂತನೆಯನ್ನು ಮಾಡಬೇಕು.
ಆಮೇಲೆ ಶಾಂತ ನರಸಿಂಹನ ಚಿಂತನೆಯನ್ನು ಕೂಡ ಮಾಡಬೇಕು. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ, ಪಾಪಗಳ ಪರಿಹಾರ, ಅನಿಷ್ಟಗಳ ನಿವಾರಣೆ, ಅದಕ್ಕಾಗಿ ನರಸಿಂಹ ರೂಪ ಅಂತ ಹೇಳಿದ್ದಾರೆ. ಹಾಗೆ ಶಾಂತ ರೂಪದ ಚಿಂತನೆಯನ್ನು ಕೂಡ ಮಾಡಬೇಕು. ನಮ್ಮ ಬಿಂಬನಾಗಿ ಶಾಂತನಾಗಿ ಆ ನರಸಿಂಹ ಇದ್ದಾನೆ ಅಂತ ಆ ನರಸಿಂಹ ರೂಪದ ಚಿಂತನೆಯನ್ನು ಮಾಡಬೇಕು. ಅವನು ಅವತಾರ ಮಾಡಿದ್ದು ಮಧ್ಯಾಹ್ನ ಕಾಲದಲ್ಲಿ ಅವತಾರ ಮಾಡಿದ. ಅವತಾರ ಮಾಡಿದ ಮೇಲೆ ಹಿರಣ್ಯಕಶಿಪು ಅವನಿಗೆ ಆ ದೇವರ ಜೊತೆಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತ ಭಾರೀ ತವಕ. ಅವನಿಗೆ ಆತ್ಮಬಲದ ಆತ್ಮವಿಶ್ವಾಸ ಬೇರೆ. ಅವನಿಗೆ ನಾನು ಅವನನ್ನು ಎದುರಿಸ್ತೇನೆ ಅಂತ ಆ ರೂಪವನ್ನು ನೋಡಿದಾಗಲೇ ಅವನ ಶಕ್ತಿಯೆಲ್ಲ ಉಡುಗಿ ಹೋಗಿದೆ. ಆದರೂ ಏನೋ ಧೈರ್ಯ ಮಾಡಿಕೊಂಡು ಬರ್ತಾನೆ. ಅವನ ನೋಡಿದರೆ ಎಂತಹ ರೂಪ, ಭಯಂಕರವಾದಂತಹ ರೂಪ. ಅವನ ಮುಂದೆ ಹಿರಣ್ಯಕಶಿಪು ಅತ್ಯಲ್ಪನಾಗಿ ಬಿಡುತ್ತಾನೆ, ಏನೂ ಇಲ್ಲ ಅಂತಾಗಿ ಬಿಡುತ್ತಾನೆ. ಆದರೂ ತಾನು ತನ್ನ ಆಯುಧಗಳನ್ನು ತಗೊಂಡು ಬಂದು ಅವನ ಜೊತೆ ಯುದ್ಧವನ್ನು ಮಾಡುತ್ತೇನೆ ಅಂತ ಇವನು ಬರ್ತಾನೆ. ತನ್ನ ಕೈಯಲ್ಲಿ 2 ಕೈಗಳಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಬರ್ತಾನೆ. ನರಸಿಂಹ ಹೇಗಿದ್ದಾನೆ? ನರಸಿಂಹನ ಚಿಂತನೆಯನ್ನು ಅನೇಕ ಜ್ಞಾನಿಗಳು ಅನೇಕ ರೀತಿಯಲ್ಲಿ ಮಾಡುತ್ತಾರೆ. ಷೋಡಶಬಾಹು ನರಸಿಂಹನ ರೂಪವನ್ನು ನಾವು ನೋಡುತ್ತೇವೆ. ವಿಜಯೇಂದ್ರ ಸ್ವಾಮಿಗಳು ನರಸಿಂಹನ ಸ್ತೋತ್ರವನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಭಯಂಕರವಾದ ರೂಪದ ಚಿಂತನೆಯನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಹಾಗೆ ಪಂಡಿತಾಚಾರ್ಯರು ನರಸಿಂಹ ರೂಪದ ಸ್ತೋತ್ರವನ್ನು ಮಾಡಿದ್ದು, ಚಿಂತನೆಯನ್ನು ಮಾಡಿದ್ದು ಅದನ್ನು ನಾವು ಕಾಣುತ್ತೇವೆ. 16 ಕೈಗಳು, 32 ಕೈಗಳು, ಹೀಗೆಲ್ಲ ಕೈಗಳ ಚಿಂತನೆಯನ್ನು ಮಾಡುತ್ತಾರೆ. ಪ್ರತಿಯೊಂದು ಕೈಗಳಲ್ಲಿ ಆಯುಧಗಳನ್ನು ಧಾರಣೆ ಮಾಡಿದ್ದಾರೆ ಅಂತ. ವಾದಿರಾಜರದ್ದೊಂದು ನರಸಿಂಹ ಸ್ತೋತ್ರ ಇದೆ. ಯದ್ಧಿತಂ ತವ ಭಕ್ತಾನಾಮಸ್ಮಾಕಂ ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುತ ಪ್ರಭ ರಟತ್ಸಟೋಗ್ರ ಭೃಗುಟಿ ಕಠೋರ ಕುಟಿಲೇಕ್ಷಣ ನೃಪಂಚಾಸ್ಯ ಜ್ವಲಜ್ವಾಲೋಜ್ವಲಾಸ್ಯಾರಿನ್ ಹರೇ ಹರ ಅಂತನ್ನುವ ಒಂದು ಸ್ತೋತ್ರ. ಆ ಸ್ತೋತ್ರದಲ್ಲಿ ಕರಕೋಟ್ಯುದ್ಯತಾಯುಧ ಅಂತ ಹೇಳ್ತಾರೆ. 4 ಕೈ, 8 ಕೈ, 16 ಕೈ, 32 ಕೈ ಎಲ್ಲ ಕೋಟಿ ಕೈಗಳ ಚಿಂತನೆಯನ್ನು ಮಾಡುತ್ತಾರೆ. ಎಲ್ಲರೂ ಒಂದೇ ರೀತಿ ಚಿಂತನೆ ಮಾಡಲಿಕ್ಕಾಗಲ್ಲ ನೋಡಿ. ಅವರು ಚಿಂತನೆ ಮಾಡ್ತಾರೆ, ಚಿಂತನೆ ಮಾಡಬೇಕಷ್ಟೇ. ನಾವೇನು ಕೋಟಿ ಕೈಗಳ ಚಿಂತನೆ ಮಾಡಲಿಕ್ಕಾಗತ್ತೆ? 16 ಕೈಗಳು ಅಂತಂದಾಗ 16 ಕೈಗಳಿಗೆ 16 ಆಯುಧಗಳು ಯಾವುದು ಅಂತ ಆಲೋಚನೆ ಬರ್ತದೆ. ನಮಗೆ 16 ಆಯುಧಗಳೇ ಲೆಕ್ಕಕ್ಕೆ ಸಿಗಲ್ಲ. ನಮ್ಮ ದುಸ್ಥಿತಿ ಅಷ್ಟಿದೆ. ಅವರು ಕರಕೋಟ್ಯುದ್ಯತಾಯುಧ, ಕೋಟಿ ಕೈಗಳು, ಆ ಒಂದೊಂದು ಕೈಯಲ್ಲಿ ಬೇರೆ ಬೇರೆ ಆಯುಧಗಳು, ಅದೆಲ್ಲ ಉದ್ಯತ ಆಯುಧ, ಅದೆಲ್ಲ ಆಯುಧಗಳನ್ನು ಹಿಡಿದು ನಿಂತಿದ್ದಾನೆ ಶತ್ರು ಸಂಹಾರಕ್ಕಾಗಿ, ದೈತ್ಯ ಸಂಹಾರಕ್ಕಾಗಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನರಸಿಂಹ ಬರ್ತಾನೆ. ಅವನ ಮುಂದೆ ಹಿರಣ್ಯಕಶಿಪು ಎಲ್ಲಿ 2 ಕೈ ಹಿಡ್ಕೊಂಡು ಯಾವುದೋ ಸಣ್ಣ ಪುಟ್ಟ ಆಯುಧಗಳನ್ನು ಹಿಡಿದುಕೊಂಡು ಬಂದರೆ, ಕೋಟಿ ಕೈಗಳು ಅಂತಂದರೆ ಆ ರೂಪ ಹೇಗಿರಬೇಕು ಆಲೋಚನೆ ಮಾಡಿ. ಅಂಥ ರೂಪ ನರಸಿಂಹನ ರೂಪ. ಇವನು ಸಣ್ಣ ಪುಟ್ಟ ಆಯುಧಗಳನ್ನು ಹಿಡಿದುಕೊಂಡು ಹಿರಣ್ಯಕಶಿಪು ಬರುತ್ತಾನೆ. ಅವನ ಜೊತೆಯಲ್ಲಿ ಆಟಾಡ್ತಾ ಇದ್ದಾನೆ. ಇಲಿ ಬೆಕ್ಕಿನ ಆಟ ಇದ್ದ ಹಾಗೆ. ಇಲಿಯನ್ನು ಕ್ಷಣ ಮಾತ್ರದಲ್ಲಿ ಬೆಕ್ಕು ಹಿಡಿದು ಹೊಡಿಬಹುದು, ಆದರೂ ಕೂಡ ಬಿಡುತ್ತದೆ, ಮತ್ತೆ ಹಿಡಿತದೆ. ಆ ರೀತಿಯಲ್ಲಿ ಹಿರಣ್ಯಕಶಿಪುವನ್ನು ಬಿಡುತ್ತಾನೆ, ಮತ್ತೆ ಹಿಡಿತಾನೆ. ಆ ರೀತಿಯಲ್ಲಿ ಆ ಕಾದಾಟ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಆಮೇಲೆ ಅವನು ಯಾವುದಕ್ಕೋಸ್ಕರ ಇಷ್ಟೊತ್ತು ಮಾಡ್ತಾ ಇದ್ದ ಅಂತಂದರೆ, ಹಿರಣ್ಯಕಶಿಪುವಿಗೆ ಅವನಿಗೆ ಸಮಾಧಾನ ಆಗಲಿ ಅಂತ. ಒಂದು ದೇವರಿಗೊಂದು ಸ್ವಲ್ಪ ಆಟ ಆಡಬೇಕು ಅಂತ ಅನಿಸುತ್ತಲ್ಲ. ಪ್ರಬಲರಾದವ್ರ ಜೊತೆ ಆಟ ಆಡಬೇಕು, ಯಾವುದೋ ದುರ್ಬಲರಾದವ್ರ ಜೊತೆ ಆಟ ಆಡೋದು ಹೇಗೆ? ಅದಕ್ಕಾಗಿ ಮಧ್ವಾಚಾರ್ಯ ಹೇಳ್ತಾರೆ, ಚಿಕ್ರೀಡಿಶಾ ಸಂಭವಯ ಅಂತ. ದೇವರಿಗೆ ಆಟ ಆಡಬೇಕು ಅಂತ ಅನಿಸಿದ್ದಕ್ಕೆ ಮಧುಕೈಟಭರ ಸೃಷ್ಟಿಯನ್ನು ಮಾಡಿದ್ದ ಅಂತ. ಅದೊಂದು ಆಟಿಗೆ ಅಂತ ದೇವರಿಗೆ. ಮಧುಕೈಟಭರ ಸೃಷ್ಟಿಯನ್ನು ಮಾಡಿದ. ಅವರಿಗೆ ಬಲವನ್ನು ಕೊಡಬೇಕು ಅಂತ ಬ್ರಹ್ಮದೇವರಿಗೆ ಅವ್ರು ಏನು ವರ ಕೇಳ್ತಾರೆ, ಕೊಟ್ಟುಬಿಡು ಅಂತಾನೆ ಸ್ವಾಮಿ. ಯಾಕೆಂದ್ರೆ ಸ್ವಲ್ಪ ಶಕ್ತಿ ಬರಲಿ ಅವರಿಗೆ ಅಂತ. ದುರ್ಬಲವಾದ ಆಟಿಗೆ ಅಂದರೆ ಮುಟ್ಟಿದ್ರೆ ಮುರಿದು ಹೋದರೆ ಏನು ಆಟ ಆಡ್ಲಿಕ್ಕೆ ಸಾಧ್ಯ? ಆಮೇಲೆ ಪ್ರಾಣದೇವರನ್ನು ಕರೆದು ಬಲರೂಪದಿಂದ ಆ ಮಧುಕೈಟಭರಲ್ಲಿ ಪ್ರವೇಶ ಮಾಡು, ಸ್ವಲ್ಪ ಶಕ್ತಿ ಬರಲಿ, ಇನ್ನಷ್ಟು ಶಕ್ತಿ ಬರಲಿ, ಈಗ ಸ್ವಲ್ಪ ಆಟ ಆಡಬಹುದು. ಹಾಗೆ ಮಧುಕೈಟಭರನ್ನು, ಅದು ಆ ಹಯಗ್ರೀವ ರೂಪ. ಹಯಗ್ರೀವ ರೂಪ ಅದು ಹೇಗಿತ್ತು ಅಂತಂದರೆ, ಜಾನು ಮಾತ್ರಂತು ತಸ್ಯಾಸಿದ್ ಭಾನುಮಂಡಲಮಪ್ಯಹೋ. ಸಮುದ್ರದ ತಳದಲ್ಲಿ ಪಾದವನ್ನು ಊರಿದರೆ ಮೊಣಕಾಲಿಗೆ ಸೂರ್ಯಮಂಡಲ ತಾಗ್ತಾ ಇದೆ ಅಂತ. ಎಂಥ ರೂಪ ಅದು! ಅದು ಹಯಗ್ರೀವ ರೂಪ.
ಆ ರೀತಿಯ ಹಯಗ್ರೀವಿ ರೂಪದಿಂದ ಪರಮಾತ್ಮ ಪ್ರಕಟನಾಗಿ ಆ ಮಧುಕೈಟಭರನ್ನ ಹೀಗೆ ಹಿಡಿದು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಹೊಸಕಿ ಹಾಕಿದ್ದಾನೆ ಅಂತ. ಯಾಕೆ ನೀರಿನಲ್ಲಿ ಅವರಿಗೆ ಮರಣ ಬರಬಾರದು ಅಂತ ಅವ್ರಿಗೆ ವರ. ಅದಕ್ಕೆ ಅವರನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವರನ್ನು ಹೊಸಕಿ ಹಾಕಿದ್ದಾನೆ ಪರಮಾತ್ಮ ಹಯಗ್ರೀವ ಅಂತ. ಊರೂ ಸಮಾರೋಪ್ಯ ಮರುದ್ಗಣೇಶಂ ಆರಂಜಯಂತೋ ದಿಶತಾಂ ಸುಖಮ್ಮೆ ವೈರಿವ್ರಜಂ ಸಂಹರತಾನ್ಮುರಾರೇಹೆ ಸ್ವಾರಾತಿರಕ್ಷ ಕ್ಷಯಮೂಲಭೂಮಿ. ಆ ಪರಮಾತ್ಮನ ತೊಡೆ ಚಿಂತನೆ ಮಾಡುವಾಗ ವಾದಿರಾಜರು ಅದರ ಚಿಂತನೆಯನ್ನು ಮಾಡುತ್ತಾರೆ. ಆ ತೊಡೆ ಎಂಥದ್ದು? ಲಕ್ಷ್ಮೀದೇವಿಯನ್ನು ಕೂಡಿಸಿಕೊಂಡು ಲಕ್ಷ್ಮೀದೇವಿಗೆ ಆನಂದವನ್ನು ನೀಡುವಂತಹ ತೊಡೆ ಅದು. ಎಡತೊಡೆಯಲ್ಲಿ, ಬಲತೊಡೆಯಲ್ಲಿ ಪ್ರಾಣದೇವರನ್ನು ಪರಮಾತ್ಮ ಕೂಡಿಸಿಕೊಂಡು ಪ್ರಾಣದೇವರಿಗೆ ಅವರಿಗೆ ಸ್ವರೂಪ ಸುಖ ಅವರ ಸಾಖ್ಯ ರಸವನ್ನು, ಅವರಿಗೆ ಯೋಗ್ಯವಾದ ರಸವನ್ನು ಅವರಿಗೆ ಉಣಿಸ್ತಾನೆ ಸ್ವಾಮಿ ಅಂತ. ಅದೇ ತೊಡೆ ಮೇಲೆ ಈ ಮಧುಕೈಟಭರನ್ನು ಹಾಕಿಕೊಂಡು ಹೊಸಕಿ ಹಾಕಿದ್ದಾನೆ. ಹೀಗೆ ದೈತ್ಯ ಸಂಹಾರಕವೂ ಆಗಿರುವ ಲಕ್ಷ್ಮೀ ಪ್ರಾಣದೇವರಿಗೆ ಆನಂದವನ್ನೂ ನೀಡುವಂತಹ ಆ ತೊಡೆ ನಮ್ಮ ಅನಿಷ್ಟವನ್ನು ದೂರ ಮಾಡಲಿ, ನಮಗೆ ಇಷ್ಟಾರ್ಥವನ್ನು ನೀಡಲಿ ಅಂತ ಚಿಂತನೆ ಮಾಡುತ್ತಾರೆ. ಹಾಗೆ ಒಂದೊಂದು ರೂಪವೂ ಅದ್ಭುತ. ಆ ನರಸಿಂಹ ರೂಪದಿಂದ ಪರಮಾತ್ಮ ಇಲ್ಲಿ ಆ ಹಿರಣ್ಯಕಶಿಪುವಿನ ಜೊತೆಯಲ್ಲಿ ಆಟಾಡ್ತಾನೆ. ಸಾಯಂಕಾಲ ಆಗಲಿ ಅಂತ ಕಾಯ್ತಾ ಇದ್ದಾನೆ. ಸಾಯಂಕಾಲಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಬ್ರಹ್ಮದೇವರ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಹಗಲು ರಾತ್ರಿಗಳಲ್ಲಿ ಸಾವು ಬರಬಾರದು ಅಂತ ಕೇಳಿಕೊಂಡಿದ್ದಾನೆ. ತಥಾಸ್ತು ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಹೀಗಾಗಿ ಆ ಬ್ರಹ್ಮದೇವರ ಮಾತನ್ನು ಸತ್ಯವನ್ನಾಗಿ ಮಾಡೋದಕ್ಕಾಗಿ ಸಾಯಂಕಾಲದ ತನಕ ಆಟಾಡಿ ಇನ್ನೇನು ಸಾಯಂಕಾಲ ಆಗ್ತಾ ಇದೆ, ಈ ಹೊತ್ತಿಗೆ ಪರಮಾತ್ಮ ಏನು ಮಾಡ್ತಾನೆ, ಅವನು ಆ ಹೊಸ್ತಿಲ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ದ್ವಾರ್ಯೂರವಾಪಾತ್ಯ ದದಾರ ಲೀಲಯ ನಖೈರ್ಯಥಾಹಿಂ ಗರುಡೋ ಮಹಾವಿಷಂ ಸಂರಂಭ ದುಷ್ಪ್ರೇಕ್ಷ್ಯ ಕರಾಳಲೋಚನೋ ವ್ಯಾತ್ತಾನನಾಂತಂ ವಿಲಿಹನ್ ಸ್ವಜಿಹ್ವಯ. ಅವನು ಆ ಹೊಸ್ತಿಲ ಮಧ್ಯದಲ್ಲಿ ಕೂತಿದ್ದಾನಂತೆ. ಅದಕ್ಕೆ ಹೊಸ್ತಿಲಲ್ಲಿ ಯಾವಾಗಲೂ ನರಸಿಂಹದೇವರ, ಲಕ್ಷ್ಮೀ ನರಸಿಂಹನ ಸನ್ನಿಧಾನ ಹೊಸ್ತಿಲನ್ನು ಕಾಲಿನಿಂದ ಮುಟ್ಟಬಾರದು. ಅಲ್ಲಿ ಲಕ್ಷ್ಮೀ ನರಸಿಂಹ ಸನ್ನಿಧಾನ ಚಿಂತನೆಯನ್ನು ಮಾಡಿ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಅಂತ. ನಿತ್ಯವೂ ಹೊಸ್ತಿಲು ಪೂಜೆ ಮಾಡದೇನೆ ಹೊಸ್ತಿಲು ದಾಟಬಾರದು ಅಂತ ಹೇಳ್ತಾರೆ. ದಿನನಿತ್ಯವೂ ಬೆಳಿಗ್ಗೆಯ ಹೊತ್ತಿನಲ್ಲಿ ಹೊಸ್ತಿಲು ಪೂಜೆ ಮಾಡದೇನೆ ಹೊಸ್ತಿಲನ್ನು ದಾಟಬಾರದು ಅಂತ. ನಾವು ದಾಟ್ತಾ ಇದ್ದೇವೆ ನೋಡಿ. ದಾಟುವಾಗ ಅವಮಾನ ಆಯಿತೋ ಇಲ್ಲೋ? ನರಸಿಂಹದೇವರ ಸನ್ನಿಧಾನ ಇದೆ ಅಲ್ಲಿ. ನಾವು ದಾಟಿದರೆ, ಒಬ್ಬ ವ್ಯಕ್ತಿ ಕೂತಿದ್ದಾನೆ, ದಾಟಿದರೆ ಹೇಗನಿಸುತ್ತೆ? ಲಕ್ಷ್ಮೀ ನರಸಿಂಹದೇವರಿರುತ್ತಾರೆ, ದಾಟೋದು ಹೇಗೆ ಉಚಿತ? ಅದಕ್ಕಾಗಿ ಮೊದಲೆದ್ದು ಕೂಡಲೇ ದಯಮಾಡಿ ಕ್ಷಮಿಸಬೇಕು, ನಾವು ದಾಟುವಂತಹ ಅನಿವಾರ್ಯತೆ ಇರುತ್ತದೆ, ಅದಕ್ಕಾಗಿ ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ಪೂಜೆಯನ್ನು ಮಾಡಬೇಕು. ಹೊಸ್ತಿಲು ಪೂಜೆ ಮಾಡಿದ ಮೇಲೆ ಆಮೇಲೆ ದಾಟಲಿಕ್ಕೆ ಅಧಿಕಾರ. ಹೇಗೆ ಭೂಮಿಯ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಭೂಮಿ ಮೇಲೆ ಕಾಲಿಡಬೇಕು, ಸಮುದ್ರ ವಸನೇ ದೇವಿ ಅಂತ ಪ್ರಾರ್ಥನೆಯನ್ನು ಮಾಡಿ ಭೂಮಿಯ ಮೇಲೆ ಕಾಲಿಡಬೇಕು, ಹಾಗೆ ಹೊಸ್ತಿಲು ಪೂಜೆಯನ್ನು ಮಾಡಿ ಹೊಸ್ತಿಲನ್ನು ದಾಟಬೇಕು. ಹೊಸ್ತಿಲ ಮೇಲೆ ಕಾಲಿಡೋದಲ್ಲ, ಹೊಸ್ತಿಲನ್ನು ದಾಟಬೇಕು. ಲಕ್ಷ್ಮೀ ನರಸಿಂಹನ ಸನ್ನಿಧಾನ ಅಲ್ಲಿ. ನರಸಿಂಹದೇವರು ಆ ಹೊಸ್ತಿಲ ಮೇಲೆ ಕೂತಿದ್ದಾರೆ. ಆ ಹಿರಣ್ಯಕಶಿಪುವನ ತೊಡೆ ಮೇಲೆ ಹಾಕಿಕೊಂಡಿದ್ದಾರೆ. ಹಾಕಿಕೊಂಡು ಭಯಂಕರವಾದ ಉಗುರುಗಳು, ಆ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಬಗಿತಾ ಇದ್ದಾನಂತೆ. ಅದ್ಭುತವಾದಂತಹ ರೂಪ ಪರಮಾತ್ಮನದ್ದು. ಅವನ ಉಗುರುಗಳು ತೀಕ್ಷ್ಣವಾಗಿವೆ, ವಜ್ರಕ್ಕಿಂತಲೂ ಕಠೋರವಾಗಿರುವ ಉಗುರದು. ಅದು ಮುಟ್ಟಿದರೆ ಸಾಕು ಸೀಳಿ ಹೋಗ್ತಾ ಇದೆ. ಇವನು ಅತ್ಯಂತ ಬಲಿಷ್ಠನಾದಂತಹ ದೈತ್ಯ ಹಿರಣ್ಯಕಶಿಪು ಅವನ ಹೊಟ್ಟೆಯನ್ನು ಅನಾಯಾಸವಾಗಿ ಸೀಳಿ ಹಾಕಿದ್ದಾನಂತ. ಹೇಗೆ ಒಂದು ಗರುಡ ವಿಷಭರಿತವಾದ ಸರ್ಪವನ್ನು ತನ್ನ ರೆಕ್ಕೆಯಿಂದ ಹೊಡಿತದೋ, ತನ್ನ ಕಾಲಿನಿಂದ ಅದನ್ನು ದಮನ ಮಾಡುತ್ತದೋ, ಆ ರೀತಿಯಲ್ಲಿ ಸೀಳಿ ಹಾಕಿ ಅವನು ನೋಡ್ತಾ ಇದ್ದಾನೆ. ಅವನ ಕಣ್ಣು ಹೇಗಿದೆ ಅಂತಂದರೆ ದುಷ್ಪ್ರೇಕ್ಷ್ಯ, ಯಾರು ನೋಡಲಿಕ್ಕೆ ಸಾಧ್ಯ ಇಲ್ಲಂತೆ. ಕಣ್ಣನ್ನು ಕಣ್ಣಿಟ್ಟು ನೋಡಲಿಕ್ಕೇ ಸಾಧ್ಯ ಇಲ್ಲ ಅಂಥ ಕಣ್ಣು. ಸೂರ್ಯನನ್ನು ಯಾರಾದರೂ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಯವೇ ಇಕ್ಕದೇನೆ ಮಧ್ಯಾಹ್ನದ ಸೂರ್ಯನನ್ನು ನೋಡ್ತೇನೆ, ಮಳೆಗಾಲದ ಮೋಡ ಕವಿದ ಸೂರ್ಯನನ್ನಲ್ಲ. ಅತ್ಯಂತ ತೀಕ್ಷ್ಣವಾಗಿರುವಂತಹ ಮಧ್ಯಾಹ್ನದ ಸೂರ್ಯನನ್ನು ಕಣ್ಣಿನಿಂದ ನೋಡ್ತೇನೆ ಅಂದರೆ ಸಾಧ್ಯ ಇದೆಯಾ? ಈ ಸೂರ್ಯನನ್ನೇ ನೋಡಲಿಕ್ಕಾಗೋದಿಲ್ಲ. ಕೋಟಿ ಸೂರ್ಯ ಪ್ರಕಾಶ ಇರುವಂತಹ
ಹಾಗೆ ತೀಕ್ಷ್ಣತೆ ಇರುವಂತಹ ಆ ಬೆಂಕಿಯಂತೆ ಉರಿತಾ ಇರುವಂತಹ ಕಣ್ಣುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಂತೆ. ಆ ರೀತಿಯಲ್ಲಿ ಅವನ ಕಣ್ಣುಗಳು ನಾಲಿಗೆಯನ್ನು ಇನ್ನೂ ಚಾಚ್ತಾನೆ ಇದ್ದಾನೆ, ಆ ನಾಲಿಗೆಯನ್ನು ಹೊರಳಾಡಿಸ್ತಾ ಇದ್ದಾನಂತೆ. ವಿಲಿಹನ್ ಸ್ವಜಿಹ್ವಯ, ಹಾಗೆ ಮಾಡ್ತಾ ಅವನು ಹೊಟ್ಟೆಯನ್ನು ಬಗದು ಆ ರಕ್ತ ಎಲ್ಲ ಚಿಮ್ಮುತ್ತಾ ಇದೆ, ಆ ರಕ್ತವನ್ನು ಓಕಳಿ ಹಾರಿಸ್ತಾ ಇದ್ದಾನಂತೆ. ಆ ಹೊಟ್ಟೆಯನ್ನು ಬಗದು ಅವನ ಕರಳನ್ನು ಕಿತ್ತಿಬಿಟ್ಟಿದ್ದಾನಂತೆ. ಕರಳನ್ನು ಪೂರ್ತಿಯಾಗಿ ಕಿತ್ತಿ ದೊಡ್ಡದ ಮಾಡಿ ಅದನ್ನು ತನ್ನ ಕೊರಳಿನಲ್ಲಿ ಹಾಕ್ಕೊಳ್ತಾ ಇದ್ದಾನೆ. ಯಥಾಂತರ ಮಾಲಿ ದ್ವಿಪಹತ್ಯಯ ಹರಿಹಿ, ಆ ಕರಳು ಮಾಲೆಯನ್ನು ತನ್ನ ಕೊರಳಿನಲ್ಲಿ ಹಾಕ್ಕೊಂಡಿದ್ದಾನೆ. ಹಾಗೆ ಅವನ ಸಂಹಾರವನ್ನು ಮಾಡಿದ, ಅವನನ್ನು ತಳ್ಳಿ ಹಾಕಿದ್ದಂತೆ, ಆ ಹೆಣ ಅದನ್ನು ಕೆಳಗೆ ಹಾಕಿದ್ದಂತೆ. ಹಾಕಿ ನಾಟ್ಯವನ್ನು ಆಡ್ತಾ ಇದ್ದಾನಂತೆ ನರಸಿಂಹ. ಕೊರಳಿನಲ್ಲಿ ಆ ಕರಳು ಮಾಲೆ ಇದೆ, ಕೈ ಮೈಯೆಲ್ಲ ರಕ್ತ ಸಿಕ್ತವಾಗಿದೆ, ಕೆಂಪು ಕಣ್ಣುಗಳು. ಅವನು ಧಾಪುಗಾಲನ್ನು ಹಾಕ್ತಾ ನಾಟ್ಯವನ್ನು ಆಡ್ತಾ ಇದ್ದಾನಂತೆ, ತಲೆಯನ್ನು ಹಾರಿಸ್ತಾನಂತೆ. ಈ ನಾಟ್ಯವನ್ನು ಆಡುವಾಗ ಅನೇಕ ಭಂಗಿಗಳನ್ನು ತೋರಿಸ್ತಾರೆ, ಹುಬ್ಬು ವಿಲಾಸಗಳನ್ನು ಮಾಡ್ತಾರೆ, ಕಣ್ಣಿನಿಂದ ಆಚೆ ಈಚೆ ನೋಡ್ತಾ ಇರ್ತಾರೆ. ಹಾಗೆ ಇವನು ರುದ್ರದೇವರು ತಾಂಡವ ನೃತ್ಯ ಅಭ್ಯಾಸ ಮಾಡಿದ್ದೇ ನರಸಿಂಹನ ನಾಟ್ಯ ನೋಡಿ. ಅಂಥ ನಾಟ್ಯ ಅದು. ಅವನು ನಾಟ್ಯವನ್ನು ಮಾಡ್ತಾ ಇದ್ದಾನೆ. ಸಟಾವಧೂತ ಜಲದಾಃ ಪರಾಪತನ್. ಅವನು ನಾಟ್ಯವನ್ನು ಮಾಡುವಾಗ ತಲೆ ಹೇಗೆ ಹಾರಿಸ್ತಾನಂತ. ಹಾರಿಸ್ತಾ ಇರುವಾಗ ಅವನ ಕೇಸರಗಳೇನಿತ್ತೋ ಆ ಕೇಸರಗಳೆಲ್ಲ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗ್ತವೆ. ಕೆಲವರಿಗೆ ಅಭ್ಯಾಸ ಇರ್ತದೆ ನೋಡಿ, ಉದ್ದ ಕೂದಲು ಬಿಡೋದು, ಅದನ್ನು ಸ್ವಲ್ಪ ಹಾರಿಸೋದು, ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ, ಮನೋರಂಜನೆ ಮಾಡಲಿಕ್ಕೆ ಅಂತ. ನರಸಿಂಹದೇವರು ಹಾಗೆ ಮಾಡ್ತಾರಂತೆ. ನರಸಿಂಹದೇವರು ಅವರು ನಾಟ್ಯವನ್ನು ಮಾಡ್ತಾ ಆ ಕೇಸರವನ್ನು ಹಾರಿಸಿದರೆ ಆ ಕೇಸರಗಳು ತಾಗಿದರೆ ಮೋಡಗಳು ಚೆಲ್ಲಾಪಿಲ್ಲಿ ಆಗ್ತಾ ಇವೆ ಅಂತ. ಸಟಾವಧೂತ ಜಲದಾಃ ಪರಾಪತನ್. ಆ ರೀತಿಯಲ್ಲಿ ನರಸಿಂಹದೇವರು ನಾಟ್ಯವನ್ನು ಆಡ್ತಾ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾರೆ. ಕೂತಾಗ ಎಲ್ಲ ದೇವತೆಗಳು ಬಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದ್ದಾರೆ, ರುದ್ರದೇವರು ಸ್ತೋತ್ರವನ್ನು ಮಾಡ್ತಾರೆ. ಕೋಪಕಾಲೋ ಯುಗಾಂತಸ್ತೆ ಹತೋಯಮಸುರೋಲ್ಪಕಃ ತತ್ಸುತಂ ಪಾಹ್ಯನುಸೃತಂ ಭಕ್ತಂತೆ ಭಕ್ತವತ್ಸಲ. ಯಾಕೋ ಇಷ್ಟು ಸಿಟ್ಟು ಮಾಡ್ಕೊಳ್ತಾ ಇದ್ದಿ ಅಂತ. ಸಿಟ್ಟು ಮಾಡಿಕೊಳ್ಳುವಂಥ ವ್ಯಕ್ತಿನೇ ಶಾಂತವಾಗಿ ಕೇಳ್ಕೊಳ್ತಾ ಇರುವಾಗ ನೀನು ಶಾಂತನಾಗಬೇಕಲ್ಲ. ರುದ್ರದೇವರು ತಾನೆ. ರುದ್ರದೇವರು ಅವರು ಸಿಟ್ಟಿನ ಉಗ್ರಹ ಕಪರ್ದಿ ಅಂತ ಹೇಳಿ ಅವರನ್ನು ಉಗ್ರ ಅಂತಲೇ ಕರೀತಾ ಇದ್ದಾರೆ, ಸಿಟ್ಟಿನ ಮೂರ್ತಿ ಅಂತ. ಸಿಟ್ಟಿನ ಮೂರ್ತಿಯೇ ಶಾಂತವಾಗಿ ಕೇಳ್ಕೊಳ್ಳುವಾಗ ಶಾಂತ ಆಗಬೇಕಲ್ಲ. ಅದಕ್ಕೆ ನೀನ್ಯಾಕೆ ಇಟ್ಟು ಸಿಟ್ಟು ಮಾಡ್ಕೊಳ್ತಾ ಇದ್ದಿ? ಕೋಪಕಾಲ, ನಿನ್ನ ಸಿಟ್ಟಿನ ಕಾಲನ ಇದು. ಯಾಕೆ? ಯುಗಾಂತಹ, ಯುಗದ ಕೊನೆ ಕಾಲ, ಪ್ರಳಯ ಕಾಲ, ಅದು ಸಿಟ್ಟಿನ ಕಾಲ. ನೀನು ಈಗ ಯಾಕೆ ಇಟ್ಟು ಸಿಟ್ಟು ಮಾಡ್ಕೊಳ್ತಾ ಇದ್ದಿ? ಇವನು ಅತ್ಯಂತ ಕ್ಷುಲ್ಲಕನಾಗಿರುವಂತಹ ವ್ಯಕ್ತಿ. ಉಗುರಿನಿಂದ ಯಾವುದನ್ನು ಕೆಲಸ ಮಾಡಬಹುದು, ಅದಕ್ಕಾಗಿ ಕೊಡಲಿನ ಯಾರು ಬಳಸಲ್ಲ. ಈ ಹಿರಣ್ಯಕಶಿಪು ಅತ್ಯಂತ ಕ್ಷುಲ್ಲಕನಾದಂತಹ ದೈತ್ಯ. ಇವನ ಸಂಹಾರ ಮಾಡಲಿಕ್ಕೆ ನಿನಗೆ ಇಷ್ಟೊಂದು ಸಿಟ್ಟು ಬೇಕಾ? ಇಡೀ ಪ್ರಳಯವನ್ನು ಮಾಡುವಾಗ ನೀನು ಯಾವ ಸಿಟ್ಟನ್ನು ತೋರಿಸಬೇಕೋ ಆ ಸಿಟ್ಟನ್ನು ಒಬ್ಬ ಸಣ್ಣ ದೈತ್ಯನ ಸಂಹಾರ ಮಾಡಲಿಕ್ಕೆ ಯಾಕೆ ತೋರಿಸ್ತಾ ಇದ್ದಿ? ಶಾಂತನಾಗು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೋಪಕಾಲೋ ಯುಗಾಂತಸ್ತೆ ಹತೋಯ ಮಸರೋಲ್ಪಕ. ಇವನು ಅತ್ಯಂತ ಅಲ್ಪನಾದಂಥವನು, ಅವನು ಸತ್ತೋಗಿದ್ದಾನೆ. ಇನ್ನೂ ಯಾಕೆ ಈ ಸಿಟ್ಟು? ಮುಗೀತಲ್ಲ ವ್ಯಾಪಾರ. ನೀನು ಅವತಾರ ಮಾಡಿದ್ದು ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ, ಮುಗೀತು, ಅವನ ಸಂಹಾರ ಆಯಿತು, ಶಾಂತನಾಗಿನ ಅಂತ ಕೇಳ್ತಾನೆ. ಈ ಬಾಲಕ ಇದ್ದಾನಲ್ಲ, ಸಣ್ಣವನಾದ ಈ ಬಾಲಕ, ಈ ಬಾಲಕನ ರಕ್ಷಣೆಯನ್ನು ಮಾಡು. ತತ್ಸುತಂ ಪಾಹ್ಯನುಸೃತಂ, ನಿನ್ನನ್ನು ಅನುಸರಿಸ್ತಾ ಇದ್ದಾನೆ ಇಂತಹ ಈ ಬಾಲಕ. ಭಕ್ತಂತೆ ಭಕ್ತವತ್ಸಲ, ಭಕ್ತವತ್ಸಲನಾದ ಸ್ವಾಮಿ ನೀನು ಆ ಬಾಲಕನ ರಕ್ಷಣೆಯನ್ನು ಮಾಡು ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಳ್ಳುವಾಗ, ಇನ್ನೊಬ್ಬರಿಗಾಗಿ ಕೇಳುವಾಗ ನಮಗಾಗಿಯೂ ನಾವು ಕೇಳ್ಕೊಳ್ತಾ ಇರ್ತೇವೆ ನೋಡಿ. ಹಾಗೆ ರುದ್ರದೇವರು ಪರಮಾತ್ಮನ ಹತ್ತಿರ ಕೇಳುವಾಗ ತತ್ಸುತಂ ಅನುಸೃತಂಚ ಅಂತ ಸತ್ಯಧರ್ಮರು ಈ ಶ್ಲೋಕಕ್ಕೆ ಅನೇಕ ರೀತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಅವರಿಗೆ ಒಂದೊಂದು ಶ್ಲೋಕ ನೋಡುವಾಗ ಪರಮಾನಂದ ಆಗತ್ತೆ. ಅನೇಕ ರೀತಿಯ ಚಿಂತನೆಯನ್ನು ಮಾಡ್ತಾರೆ. ಅನೇಕ ಜ್ಞಾನಿಗಳಿದ್ದಾರೆ. ವಿಜಯಧ್ವಜರ ವಿಸ್ತೃತವಾದ ವ್ಯಾಖ್ಯಾನ ಬೇರೆ ಬೇರೆ ಕಡೆಯಲ್ಲಿ ಇದೆ. ಸತ್ಯಧರ್ಮ ತೀರ್ಥರ ಚಿಂತನೆ ಕ್ರಮವೇ ಒಂದು ವಿಲಕ್ಷಣವಾದದ್ದು, ಅದ್ಭುತವಾದದ್ದು. ಆ ಸತ್ಯಧರ್ಮ ತೀರ್ಥರು ಅವರು ಇಲ್ಲಿ ಚಿಂತನೆ ಮಾಡುವಾಗ ಹೇಳ್ತಾರೆ, ಅನುಸೃತಂ ಅಂತಂದರೆ
ಸುತಂ ತತ್ಸುತಂ, ಆ ಹಿರಣ್ಯಕಶಿಪುವಿನ ಮಗನಾದಂತಹ ಪ್ರಹ್ಲಾದನನ್ನೂ ರಕ್ಷಿಸು, ನಿನ್ನನ್ನು ಅನುಸರಿಸಿಕೊಂಡಿರುವಂತಹ ನನ್ನನ್ನೂ ಕಾಪಾಡು ಅಂತ. ಅವನ ಜೊತೆ ನನ್ನನ್ನೂ ಕಾಪಾಡು ಅಂತ ರುದ್ರದೇವರು ಬರೀ ಅವನ ಬಗ್ಗೆ ಮಾತ್ರ ಕೇಳ್ಕೊಳ್ಳಲ್ಲ, ನನ್ನನ್ನೂ ಕಾಪಾಡು ಅಂತ ಕೇಳಿಕೊಳ್ತಾ ಇದ್ದ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಹತೋಯಮಸುರಃ ಅಲ್ಪಕಃ ಯುಗಾಂತಃ. ಅಸುರ ಅಯಮಸುರಃ, ಈ ಅಸುರ ಸತ್ತು ಹೋಗಿದ್ದಾನೆ. ಯಾರು? ಹಿರಣ್ಯಕಶಿಪು. ಅವನು ಸತ್ತ. ಅಲ್ಪಕಃ, ಅವನಿಗಿಂತ ಚಿಕ್ಕವ ಅವನ ತಮ್ಮ ಹಿರಣ್ಯಾಕ್ಷ, ಅವನೂ ಸತ್ತ. ಹೀಗಾಗಿ ಯುಗಾಂತಹ, ಯುಗ ಜೋಡಿ, ಆ ಅಣ್ಣ ತಮ್ಮಂದರು, ಅವರ ಅಂತಹ, ಅವರ ಕೊನೆ ಆಯಿತು. ಮತ್ತಿನ್ಯಾಕೆ ಈ ಸಿಟ್ಟು? ಅಲ್ಲ, ಅವರಿಬ್ಬರು ಸತ್ತಿದ್ದಾರೆ, ಮಗ ಇದ್ದಾನಲ್ಲ. ಕೋಪಕಾಲ ಕಹ ಅಪಕಾರ, ಅವನೇನು ತಪ್ಪು ಮಾಡಿದ್ದಾನೆ? ಮಗು, ಅವನು ಪುಟ್ಟವನು ಪ್ರಹ್ಲಾದ, ಅವನು ಅತ್ಯಂತ ಸಾಧು ಆಗಿದ್ದಾನೆ, ಸಜ್ಜನನಾಗಿದ್ದಾನೆ, ಅವನು ಯಾವ ಅಪಕಾರವನ್ನು ಮಾಡಲಿಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷರು ಲೋಕಕಂಟಕರಾಗಿದ್ದರು, ಲೋಕಕ್ಕೆ ದೇವತೆಗಳಿಗೆ ಎಲ್ಲರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ರು. ಅವನ ಮಗ ಮಾತ್ರ ಅವನು ಅತ್ಯಂತ ಉಪಕಾರಿಯಾಗಿದ್ದಾನೆ ಹೊರತು ಅಪಕಾರಿ ಆಗಲಿಲ್ಲ. ಕೋಪಕಾರ, ಕೋಪಕಾಲ ಅಲ್ಲಾರ ಒಂದೇ. ಹೀಗಾಗಿ ಕೋಪಕಾರ, ಇಲ್ಲಿ ಏನು ಅಪಕಾರ ಇದೆ? ಆದ್ದರಿಂದ ಈಗ ಶಾಂತ ಆಗು. ಅವರಿಬ್ಬರು ಸತ್ತಿದ್ದಾರಲ್ಲ, ಈಗ ಶಾಂತನಾಗುವ. ಎಷ್ಟು ಸೊಗಸಾದ ಚಿಂತನೆ, ಒಂದೊಂದು ಮಾತಿನಲ್ಲಿಯೂ ಸ್ವಾರಸ್ಯದ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಆದರೂ ಪರಮಾತ್ಮ ಶಾಂತ ಆಗಲ್ಲ. ಲಕ್ಷ್ಮೀದೇವಿ ಹತ್ರನೇ ಹೇಳ್ತಾರೆ, ನೀನೇ ಹೋಗಿ ಕೇಳ್ಕೊಳಮ್ಮ, ನಿಮ್ಮ ಯಜಮಾನರನ್ನ ಸಮಾಧಾನ ಮಾಡಬೇಕಾದವಳು ನೀನೇ ಹೋಗಿ ಕೇಳಕೋ ಅಂತಂದರೆ, ನಾನು ಇಂಥ ರೂಪನೇ ನೋಡಿಲ್ಲ ಅಂತ ಹೇಳಿಬಿಡ್ತಾಳೆ ಲಕ್ಷ್ಮೀದೇವಿ. ನೋಡಿಲ್ಲೇನು ಲಕ್ಷ್ಮೀದೇವಿ? ಲಕ್ಷ್ಮೀದೇವಿ ನೋಡದೇ ಇದ್ದ ರೂಪ ಯಾವುದಿದೆ? ಲಕ್ಷ್ಮೀದೇವಿ ಅಲ್ಲ, ಬ್ರಹ್ಮವಾಯುದೇವ ರುಜುದೇವತೆಗಳು ನೋಡದೇ ಇರೋ ಭಗವದ್ ರೂಪವೂ ಇಲ್ಲ. ಬ್ರಹ್ಮಾಂಡದ ಒಳಗೆ ಹೊರಗೆ ಇರುವ ಎಲ್ಲ ಭಗವದ್ ರೂಪಗಳನ್ನು ಪ್ರತಿಕ್ಷಣದಲ್ಲಿ ಕಾಣ್ತಾ ಇದ್ದಾರೆ ರುಜುದೇವತೆಗಳು. ಅಂಥ ಜ್ಞಾನ ಅವರಿಗೇ ಇದೆ. ಇನ್ನು ಅವರ ತಾಯಿ ಲಕ್ಷ್ಮೀದೇವಿ ಭಗವಂತನ ಜೊತೆಗೆ ಇದ್ದಾಳೆ. ಎಲ್ಲಿ ಭಗವಂತನ ಬಿಟ್ಟಿದ್ದಾಳೆ ಅವಳು? ಎಲ್ಲ ಕಡೆಯಲ್ಲೂ ಭಗವಂತನ ಜೊತೆ ಇದ್ದಾಳೆ. ನೋಡಲಿಲ್ಲ ಅಂತಂದರೆ ಲಕ್ಷ್ಮೀದೇವಿಯನ್ನು ಬಿಟ್ಟು ದೇವರಿರಬೇಕಲ್ಲ. ಎಲ್ಲಿದ್ದಾನೆ ದೇವರು? ಲಕ್ಷ್ಮೀದೇವಿಯನ್ನು ಬಿಟ್ಟು. ಲಕ್ಷ್ಮೀದೇವಿಯನ್ನು ಬಿಟ್ಟು ದೇವರು ಎಲ್ಲೂ ಇಲ್ಲವೇ ಇಲ್ಲ. ಹಾಗಿರುವಾಗ ದೇವರನ್ನು ಇಂತಹ ರೂಪವನ್ನು ನೋಡಲಿಲ್ಲ ಅಂತ ಲಕ್ಷ್ಮೀದೇವಿ ಹೇಳಲಿಕ್ಕೆ ಅವಕಾಶನೇ ಇಲ್ಲ. ಮತ್ತಿನ್ನು ಯಾಕೆ ಹಾಗೆ ಹೇಳ್ತಾ ಇದ್ದಾಳೆ? ಆ ಮಗುವಿಗೆ ಅನುಗ್ರಹ ಆಗಬೇಕಾಗಿ, ಪ್ರಹ್ಲಾದನಿಗೆ ಅನುಗ್ರಹ ಆಗಬೇಕಾಗಿದೆ. ಅದಕ್ಕಾಗಿ ಈ ಅವತಾರ. ಹೀಗಾಗಿ ಲಕ್ಷ್ಮೀದೇವಿ ಗೊತ್ತಿಲ್ಲದಂತೆ ವಿಡಂಬನೆಯನ್ನು ಮಾಡ್ತಾ ಇದ್ದಾಳೆ. ಪ್ರಹ್ಲಾದನನ್ನು ಕಳಿಸಿದರೆ ಪ್ರಹ್ಲಾದ ಬರ್ತಾನೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಕ್ಲಿನ್ನ ಹೃದಶ್ರುಲೋಚನ, ಅವನ ಹೃದಯ ಒದ್ದೆಯಾಗಿ ಹೋಗಿದೆ ಅಂತೆ. ಅವನ ಕಣ್ಣು ಮಾತ್ರ ಒದ್ದೆಯಾದದ್ದಲ್ಲ, ಅವನ ಹೃದಯವೂ ಒದ್ದೆಯಾಗಿದೆ ಅಂತ. ಅಷ್ಟು ಭಾವುಕನಾಗಿದ್ದಾನೆ ಪ್ರಹ್ಲಾದ. ಅಂತಹ ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ, ರೋಮಾಂಚಗೊಳ್ತಾ ಇದ್ದಾನೆ. ಭಗವಂತನನ್ನು ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಏಕಾಗ್ರ ಮನಸ್ಸಿನಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಬ್ರಹ್ಮಾದಿ ದೇವತೆಗಳು ನಿನ್ನ ಪಾದ ಮಹಿಮೆಯ ಚಿಂತನೆಯನ್ನು ಮಾಡ್ತಾರೆ, ಕೊನೆಗೆ ಕಾಣೋದಿಲ್ಲ. ನಾವೆಲ್ಲಿ ಅತ್ಯಲ್ಪರಾದಂಥವರು. ಮನ್ಯೇ ಧನಾಭಿಜನರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ಅನುಯೂಥಪಾಯ. ದೇವರೇ, ನಿನ್ನ ಮಹಿಮೆ ಅದು ನೋಡಿದಷ್ಟು ಕೇಳಿದಷ್ಟು ಕಂಡಷ್ಟು ಆನಂದ ಕೊಡುತ್ತದೆ. ಇಂಥ ಮಹಾಮಹಿಮೆ ನಿನ್ನದು. ನಾನು ಯಾರು? ನಾನು ದೈತ್ಯ ಬಾಲಕ, ಸಣ್ಣ ಹುಡುಗ. ನನಗೇನು ಜ್ಞಾನ ಇದೆ? ನನಗೇನು ವಿದ್ಯೆ ಇದೆ? ನನಗೇನು ಸಂಪತ್ತಿದೆ? ಹೋಗಲಿ, ನಾನು ಭಾರಿ ದೊಡ್ಡ ಕುಲದವನ, ಹಿರಣ್ಯಕಶಿಪು ದೈತ್ಯನ ಮಗ, ಶತ್ರುವಿನ ಮಗ. ಹಾಗಿದ್ದರೂ ಕೂಡ ನನಗೆ ಅನುಗ್ರಹ ಮಾಡ್ತಾ ಇದ್ದೀಯಲ್ಲ, ನಿನ್ನ ಕಾರುಣ್ಯ ಎಂಥ ದೊಡ್ಡದು. ನೀನು ವಿದ್ಯೆಯನ್ನು, ತಪಸ್ಸನ್ನು, ಸಂಪತ್ತನ್ನು, ಕುಲವನ್ನು, ರೂಪವನ್ನು, ದಾನವನ್ನು, ಔದಾರ್ಯವನ್ನು ಇದು ಯಾವುದನ್ನೂ ಗಮನಿಸೋನಲ್ಲ. ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ? ನಾವು ಏನೇನೋ ಅಂದ್ಕೊಳ್ತೇವೆ. ಪ್ರಹ್ಲಾದ ಹೇಳ್ತಾನೆ, ಇದು ಯಾವುದಕ್ಕೂ ದೇವರು ಮೆಚ್ಚಲ್ಲ. ಅಂದರೆ ನಾವು ಇದನ್ನು ಯಾವುದನ್ನು ಮಾಡೋದು ಬೇಡ ಅಂತ ಅರ್ಥನಾ?
ವಿದ್ಯಾ ಸಂಪಾದನೆ ಮಾಡಿಕೊಳ್ಳೋದು ಬೇಡ, ದಾನ ಮಾಡೋದು ಬೇಡ ಅಂತ ಅರ್ಥನ? ಹಾಗಲ್ಲ. ಪ್ರಧಾನವಾದಂತಹ ಅಂಶವನ್ನು ಬಿಟ್ಟು ಇದು ಉಳಿದಂತಹ ಎಲ್ಲ ಅಂಶಗಳಿದ್ದರೂ ಕೂಡ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಧಾನವಾದದ್ದು ಯಾವುದು? ಭಕ್ತಿ. ಭಕ್ತಿಯೇ ಪ್ರಧಾನ. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಗಜೇಂದ್ರನಿಗೆ ಏನಿತ್ತು ಹೇಳಿ? ನಾನು ದೈತ್ಯ ಬಾಲಕನಾಗಿ ಸ್ತೋತ್ರ ಮಾಡುವುದಕ್ಕೆ ಮಾನವ ಆಕೃತಿ ಆದರೂ ನನಗಿದೆ. ಅವನು ಪಶು, ಗಜೇಂದ್ರ, ಅಂಥವನಿಗೂ ಅನುಗ್ರಹವನ್ನು ಮಾಡಿದ್ದಿ ನೀನು. ಯಾಕೆ? ಅವನು ಭಕ್ತನಾಗಿದ್ದಾನೆ ಅಂತ. ಹೀಗಾಗಿ ದೇವರು ಭಕ್ತಿಗೆ ಮೆಚ್ಚುತ್ತಾನೆ ಹೊರತಾಗಿ ಇನ್ನು ಉಳಿದದ್ದಕ್ಕೆ ಯಾವುದಕ್ಕೂ ಮೆಚ್ಚೋದಿಲ್ಲ ಅಂತನೋ ಈ ಮಹಿಮೆಯನ್ನು ಕೇಳೋದು ತಿಳಿದುಕೊಳ್ಳೋದಲ್ಲ. ನಾನು ಅದನ್ನು ಸಾಕ್ಷಾತ್ಕರಿಸಿಕೊಳ್ತಾ ಇದ್ದೇನೆ ಅಂತ. ಎಂಥ ಭಾಗ್ಯ ಪ್ರಹ್ಲಾದರಾಜರದ್ದು. ಅವರು ಅದನ್ನು ಹೇಳ್ತಾ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ನಿನ್ನ ಭಕ್ತಿ ಎಲ್ಲದಕ್ಕಿಂತಲೂ ದೊಡ್ಡದು ಅನ್ನೋದನ್ನು ನಿರೂಪಣೆ ಮಾಡ್ತಾ ಈ ನರಸಿಂಹ ಅಂತಾನೆ, ಈ ನನ್ನ ಈ ರೂಪಕ್ಕೆ ಎಲ್ಲರೂ ಹೆದರುತ್ತಾ ಇದ್ದಾರೆ. ಎಲ್ಲರೂ ಹೆದರಿಕೆ, ದೂರ 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 ಹೋಗ್ತಿದ್ದಾರೆ. ನನ್ನ ಕಣ್ಣು ನೋಡಿದರೆ ಹೆದರ್ತಾರೆ, ನನ್ನ ಕೋರೆ ಹಲ್ಲು ನೋಡಿದರೆ ಹೆದರ್ತಾರೆ, ನನ್ನ ಕೇಸರ ನೋಡಿದರೆ ಹೆದರ್ತಾರೆ, ನನ್ನ ಉಗುರು ನೋಡಿದರೆ ಹೆದರ್ತಾರೆ. ಒಂದೊಂದು ಅವಯವನ್ನು ನೋಡಿದ್ರು ಎಲ್ಲಿದು ನೋಡಬೇಕು, ನರಸಿಂಹನನ್ನು ಯಾವ ದೃಷ್ಟಿಯಿಂದ ನೋಡಿದ್ರೂ ಹೆದರಿಕೆನೇ ಆಗ್ತಾ ಇದೆ ಅಂತ ಎಲ್ಲ ಹೆದರಿ ದೂರ ಓಡಿ ಹೋಗ್ತಾ ಇದ್ದಾರೆ. ನೀನು ನೋಡಿದರೆ ಹತ್ತಿರ ಹತ್ತಿರ ಬರ್ತಾ ಇದ್ದಲ್ಲಿ ನಿನಗೇನು ಹೆದರಿಕೆ ಆಗೋಲ್ಲ ಅಂತ ಕೇಳ್ತಾ ಇದ್ದಾನೆ ನರಸಿಂಹ. ಅದಕ್ಕೆ ಪ್ರಹ್ಲಾದ ಅಂತಾನೆ, ನನಗೇನು ಹೆದರಿಕೆ ಆಗಲ್ಲ ನೀನು ನೋಡಿದರೆ. ನಿನಗಿಂತ ಉಗ್ರವಾದದ್ದನ್ನು ನೋಡಿದ ಮೇಲೆ, ಭಯಂಕರವಾದದ್ದನ್ನು ನೋಡಿದ ಮೇಲೆ ನಿನ್ನ ನೋಡಿದರೆ ನನಗೆ ಯಾಕೆ ಭಯ ಆಗಬೇಕು? ಹೌದಾ, ನನಗಿಂತ ಭಯಂಕರ ಇನ್ನೇನು ನೋಡಿದೆ ನೀನು ಅಂತ ಕೇಳ್ತಾನೆ ನರಸಿಂಹ. ಅದಕ್ಕೆ ಪ್ರಹ್ಲಾದ ಅಂತಾನೆ, ಸಂಸಾರ ನೋಡಿದ್ದೇನೆ ಸ್ವಾಮಿ, ಸಂಸಾರಕ್ಕಿಂತ ನೀನೇನು ಭಯಂಕರ ಅಲ್ಲ. ಸಂಸಾರ ಯಾಕೋ ನಿನಗೆ ಯಾಕೆ ಅಷ್ಟು ಭಯಂಕರ ಅಂತ ಅನ್ನಿಸ್ತು? ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂಕುತಶ್ಚಿತ್ ಘ್ರಾಣೋನ್ಯತಶ್ಚ ಫಲದ್ರಕ್ವಚ ಕರ್ಮ ಶಕ್ತಿ ಬಹ್ವ್ಯಃ ಸಪತ್ನಿ ಇವ ಗೇಹಪತಿಂ ಲುನಂತಿ. ಒಬ್ಬ ಗಂಡ, ಅವನಿಗೆ 10 ಜನ ಹೆಂಡತಿಯರಿದ್ದಾರೆ. ಗತಿ ಏನಾಗ್ತದೆ ಆ ಗಂಡನದ್ದು? ಗಂಡಾಂತರವೇ. ಹೆಂಡತಿ ಪ್ರಾಣ ಹೆಂಡತಿ ಅಂತ ಇದ್ದಾನವನು. ಯಾಕೆ? ಒಬ್ಬಳು ಒಂದು ಕಡೆ ಸೆಳೀತಾಳೆ, ಮತ್ತೊಬ್ಬಳು ಮತ್ತೊಂದು ಕಡೆ ಸೆಳೀತಾ ಇದ್ದಾಳೆ. ಹಾಗೆ ಎಲ್ಲ ಹೆಂಡತಿಯರು ಒಂದೊಂದು ದಿಕ್ಕಿ ಅವರು ಯಾವುದನ್ನು ಬಯಸ್ತಾರೆ ಆ ಕಡೆಗೆ ಇವನು ಹೋಗಬೇಕು ಅಂತನ್ನೋದನ್ನು, ಗಂಡ ತನ್ನ ಜೊತೆಯಲ್ಲಿರಬೇಕು ಅನ್ನೋದನ್ನು ಆ ಹೆಂಡತಿಯರು ಬಯಸ್ತಾರೆ. ಗಂಡನ ಗತಿ ಏನಾಗ್ತದೆ ಆವಾಗ? ನಮ್ಮದೆಲ್ಲ ಪರಿಸ್ಥಿತಿ ಅದೇ ಅಂತ ಇದ್ದಾರೆ. 10 ಜನರನ್ನು ಮದುವೆ ಆದವನ ಪರಿಸ್ಥಿತಿ ಹೇಳ್ತಾ ಇರೋದಲ್ಲ, ನಮ್ಮ ಪರಿಸ್ಥಿತಿಯನ್ನು ಹೇಳ್ತಾ ಇರೋದು ಅಂತ. ಯಾಕೆ? ಕಣ್ಣು ರೂಪವನ್ನು ಬಯಸ್ತದೆ, ಕಿವಿ ಯಾವುದೋ ಮಧುರವಾದ ಶಬ್ದವನ್ನು ಬಯಸ್ತದೆ, ಮೂಗು ಯಾವುದೋ ಸುಗಂಧ ದ್ರವ್ಯವನ್ನು ಬಯಸ್ತದೆ, ನಾಲಿಗೆ ರಸವನ್ನು ಬಯಸ್ತದೆ, ತ್ವಗಿಂದ್ರಿಯ ಯಾವುದೋ ಸುಖ ಸ್ಪರ್ಶವನ್ನು ಬಯಸ್ತದೆ. ಹೀಗೆ ಎಲ್ಲ ಇಂದ್ರಿಯಗಳು ಕೂಡ 10 ಇಂದ್ರಿಯಗಳು, ಅದರ ಜೊತೆ ಮನಸ್ಸು 11 ಇಂದ್ರಿಯ. ಈ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳ ಕಡೆಗೆ ಈ ಜೀವನನ್ನು ಎಳೆದು ಹಾಕ್ತಾ ಇವೆ. ಹೀಗಾಗಿ ಈ ಜೀವ ಒಬ್ಬ ಯಜಮಾನ ಇದ್ದ ಹಾಗೆ, ಇದೆಲ್ಲ ಮಡದಿಯರಿದ್ದ ಹಾಗೆ. ಅವರೆಲ್ಲ ಎಳೆದು ಹಾಕಿದರೆ ಅವನ ಪರಿಸ್ಥಿತಿ ಹೇಗಾಗತ್ತೆ? ಆ ರೀತಿಯಲ್ಲಿ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಸಂಸಾರದಲ್ಲಿ ಪ್ರತಿಯೊಬ್ಬ ಜೀವರಿದ್ದಾರೆ, ನನ್ನನ್ನು ಸೇರಿಸಿ ಅಂತಾರೆ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಎಲ್ಲ ಇಂದ್ರಿಯಗಳನ್ನು ಗೆದ್ದವರು. ಅಂತಹ ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ. ನಮ್ಮ ದೃಷ್ಟಿಕೋನದಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇಂತಹ ಭಯಂಕರವಾದ ಸಂಸಾರಕ್ಕಿಂತಲೂ ನೀನೇನು ಉಗ್ರನಾ? ನೀನು ಇಷ್ಟೇನು ಉಗ್ರ ಅಲ್ಲ ಅಂತಾರೆ. ಹೌದಾ, ನಿನಗೆ ಯಾಕೋ ಸಂಸಾರ ಭಯಂಕರ ಅಂತ ಅನ್ನಿಸ್ತಾ ಇದೆ, ಬಂದುಬಿಡು, ಹಾಗಾದರೆ ಮೋಕ್ಷವನ್ನು ಕೊಡ್ತೇನೆ ಅಂತ ದೇವರು ಹೇಳಿದರೆ, ಅದಕ್ಕೆ ಪ್ರಹ್ಲಾದರಾಜರು ಅಂತಾರೆ, ಮೋಕ್ಷ ಕೊಡ್ತೇನೆ ಅಂದರೆ ಸಂತೋಷದಲ್ಲಿ ಯಾರಾದರೂ ಒಪ್ಪಿಕೊಳ್ಳುವರು. ಆದರೆ ಪ್ರಹ್ಲಾದರಾಜರು ಮಾತ್ರ ಮೋಕ್ಷ ಕೊಡ್ತೇನೆ ಅಂತ ಹೇಳಿದರೂ ಕೂಡ ನಾನು ಈಗಲೇ ಬರಲ್ಲ ಅಂತ ಹೇಳ್ತಾರಂತೆ. ಎಂಥ ವ್ಯಕ್ತಿತ್ವ ಪ್ರಹ್ಲಾದರಾಜರದ್ದು. ಅವ್ರು ಹೇಳ್ತಾರೆ, ಪ್ರಾಯೇಣ ದೇವ ಮುನಯಸ್ವ ವಿಮುಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥ ನಿಷ್ಠಾ
ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ. ಇವರೆಲ್ಲ ಕೃಪಣರು, ದುಃಖಿತರಾಗಿದ್ದಾರೆ. ಇವರನ್ನು ಉದ್ಧಾರ ಮಾಡಲಿಕ್ಕೆ ಎಲ್ಲರೂ ಸ್ವಾರ್ಥಪರಾಯಣರು. ಎಲ್ಲರೂ ತಮ್ಮ ತಮ್ಮ ಸಾಧನೆ ಮಾಡಿಕೊಂಡು ಎಲ್ಲೆಲ್ಲೋ ಕಾಡಿನಲ್ಲಿ ಇರ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ, ಗುಹೆಗಳಲ್ಲಿರ್ತಾರೆ, ಎಲ್ಲೋ ಆಶ್ರಮಗಳಲ್ಲಿ ಸೇರಿಕೊಂಡಿರ್ತಾರೆ. ಆದರೆ ಎಲ್ಲ ಜನರನ್ನು, ದೀನ ದುಃಖಿತರನ್ನು ನೋಡುವಂಥವ್ರು ಯಾರು? ಇವರನ್ನೆಲ್ಲ ನೋಡುವಾಗ ನನಗೆ ಯಾಕೋ ಬರೋದು ಬೇಡ ಅಂತ ಅನಿಸುತ್ತೆ. ಇವರನ್ನೆಲ್ಲ ಸರಿದಾರಿಗೆ ತರಬೇಕು, ಅವರನ್ನೆಲ್ಲ ನಿನ್ನ ಚಿಂತನೆ ಮಾಡುವಂತೆ ಮಾಡಬೇಕು, ನಿನ್ನನ್ನು ಅರ್ಥ ಮಾಡಿಸುವಂತೆ ಮಾಡಬೇಕು ಅಂತ ಅನ್ನೋ ಅಪೇಕ್ಷೆ ನನಗೆ. ಅವರನ್ನು ಸರಿದಾರಿಗೆ ತರದೇನೆ, ಅವರಿಗೆ ನಿನ್ನನ್ನು ಅರ್ಥ ಮಾಡಿಸದೇನೆ ಸ್ವಾರ್ಥಿಯಾಗಿ ಮೋಕ್ಷಕ್ಕೆ ಬರಲಿಕ್ಕೆ ನನಗೆ ಬಯಕೆ ಇಲ್ಲ. ದೇವರೇ ದಯಮಾಡಿ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಎಂಥ ಮಹಾನುಭಾವ. ಅದಕ್ಕೆ ಅವರು ಪುನಃ ಪುನಃ ಅನೇಕ ಅವತಾರಗಳನ್ನು ಮಾಡಿ ಅನೇಕ ರೀತಿಯಿಂದ ಅನುಗ್ರಹ ಮಾಡ್ತಾನೇ ಇದ್ದಾರೆ. ಇವತ್ತಿಗೂ ಕೂಡ ಮಂತ್ರಾಲಯ ಪ್ರಭುಗಳು ಮಾಡ್ತಾ ಇರೋ ಅನುಗ್ರಹ ಕಡಿಮೆ ಇದೆಯಾ? ಯಾರಿಗೆ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಆಗಲಿಲ್ಲ? ಯಾರಿಗೆ ಅವರಲ್ಲಿ ಭಕ್ತಿ ಇಲ್ಲ ಅವರಿಗೆ ಆಗಲಿಲ್ಲ. ಬಿಟ್ಟರೆ ಪ್ರತಿಯೊಬ್ಬರೂ ಕೂಡ ಅವರು ಅನುಗ್ರಹದ ಸ್ವಾದವನ್ನು ಉಂಡವರೇ. ಅಷ್ಟು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡುವ ಮಹನೀಯರು ಮಂತ್ರಾಲಯ ಪ್ರಭುಗಳು. ಪ್ರಹ್ಲಾದರಾಜರೇ ಅಲ್ವಾ? ಅವರ ಮಾತು ಅದು ಅವತ್ತಿನ ಕಾಲದಲ್ಲಿ ಮಾತ್ರ ಅಲ್ಲ, ಇವತ್ತಿನ ಕಾಲದಲ್ಲಿಯೂ ಕೂಡ ಆ ಮಾತನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಎಂದರೆ ಎಂಥ ವ್ಯಕ್ತಿತ್ವ ಅವರದ್ದು. ಇಂತಹ ಪ್ರಹ್ಲಾದರಾಜರಿಗೆ ದೇವರಂತಾನೆ, ಏನು ಬೇಕು ನಿನಗೆ ವರ ಕೇಳು ಅಂತ. ನಾನೇನು ವ್ಯಾಪಾರಕ್ಕೆ ಬಂದವನ ನಿನ್ನ ಹತ್ರ ಅಂತ ಕೇಳ್ತಾರೆ ಪ್ರಹ್ಲಾದರಾಜರು. ವ್ಯಾಪಾರಕ್ಕೆ ಬಂದವರು ಅಂಗಡಿಗೆ ಹೋದಾಗ ಹಣ ಕೊಟ್ಟು ವಸ್ತುವನ್ನು ಕೊಂಡುಕೊಳ್ತಾರೆ. ಹಾಗೆ ನಾನು ನಿನ್ನ ಸ್ತೋತ್ರವನ್ನು ಮಾಡಿದೆ, ನನಗೊಂದಿಷ್ಟು ಏನೋ ಅಪೇಕ್ಷಿತವಾದದ್ದನ್ನು ಕೊಡ್ತೀವಿ ಅಂತಂದರೆ ನೀನು ವ್ಯಾಪಾರಿ, ನಾನು ವ್ಯಾಪಾರಕ್ಕೆ ಬಂದವನು ಅಲ್ಲ, ನಾನು ನಿನ್ನ ಭಕ್ತ, ನಾನು ದಾಸ, ನೀನು ವರವನ್ನು ನನಗೆ ಕೊಡಬೇಡ ಅಂತ ಅಂಥ ಮಾತನ್ನೇ ಹೇಳಬೇಡ ನೀನು, ನಾನು ನಿನ್ನ ದಾಸನಾಗಿ ಇರ್ತೇನೆ ಯಾವಾಗಲೂ ಕೂಡ. ಇದು ದಾಸ್ಯ. ಎಂಥ ದಾಸ್ಯ ಪ್ರಹ್ಲಾದರಾಜರದ್ದು. ಅದಕ್ಕೆ ನರಸಿಂಹ ಅಂತಾನೆ, ಹಾಗಾಗಲ್ಲ, ನಾನು ಬಂದ ಮೇಲೆ ವರ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನನಗೆ ಅಪವಾದ, ದೇವರು ಬಂದು ಕೂಡ ಭಕ್ತನಿಗೆ ವರವನ್ನು ಕೊಡಲಿಲ್ಲ ಅಂತ ಅಪವಾದ. ಏನಾದರೂ ವರ ತಗೋ ಅಂತಂತಂದರೆ, ನೀನು ವರ ಕೊಡಲೇಬೇಕು ಅಂತ ನಿನ್ನ ಅಪೇಕ್ಷೆ ಇತ್ತಂದರೆ ಒಂದು ವರ ಕೊಡು. ನನ್ನ ಮನಸ್ಸಿನಲ್ಲಿ ಆಸೆಯೇ ಹುಟ್ಟಬಾರದು, ವರ ಪಡ್ಕೊಳ್ಬೇಕು ಅಂತ ನಾವು ಆಸೆನೇ ಹುಟ್ಟಬಾರದು, ಅಂಥ ವರವನ್ನು ಕೊಡು ಅಂತ. ಎಂಥ ವರ ಅದು? ನೀನು ವರವನ್ನು ಕೊಡ್ತೀಯಂತಾದರೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ, ಆಸೆಯೇ ಮನಸ್ಸಿನಲ್ಲಿ ಹುಟ್ಟದಿರುವಂತಹ ವರವನ್ನು ನೀಡು ಅಂತ ಕೇಳ್ತಾ ಇದ್ದಾರೆ. ಇಂತಹ ಮಹಾಭಾಗವತೋತ್ತಮರು ನರಸಿಂಹನ ಅನುಗ್ರಹವನ್ನು ಪಡೆದಿದ್ದಾರೆ. ಇಂತಹ ಪರಮಾತ್ಮ ಅವನನ್ನು ಪ್ರಹ್ಲಾದರಾಜರನ್ನ ಸಿಂಹಾಸನದಲ್ಲಿ ಕೂಡಿಸಿ ಅವನು ಅಂತರ್ಹಿತನಾಗ್ತಾ ಇದ್ದಾನೆ ಅಂತ. ಇಂತಹ ನರಸಿಂಹನ ಚಿಂತನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಬಂದ ಆಪತ್ತುಗಳ ಪರಿಹಾರಕ್ಕಾಗಿ ನರಸಿಂಹನ ಚಿಂತನೆಯನ್ನು ಮಾಡಬೇಕು. ಈ ಸಾಯಂಕಾಲದ ಹೊತ್ತಿನಲ್ಲಿ ನರಸಿಂಹಾವತಾರದ ಚಿಂತನೆ ನಡೆದಿದೆ. ಪರಮಾತ್ಮ ಅವನು ನಮ್ಮ ಎಲ್ಲ ಆಪತ್ತುಗಳನ್ನು ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಹೀಗೆ ಅನೇಕ ವಿಷಯಗಳನ್ನು ಸಪ್ತಮ ಸ್ಕಂಧದಲ್ಲಿ ನಾರದರು ಧರ್ಮರಾಜರನ್ನು ಕುರಿತು ಹೇಳ್ತಾ ವರ್ಣಾಶ್ರಮ ಧರ್ಮಗಳನ್ನು, ಗೃಹಸ್ಥರ ಧರ್ಮಗಳನ್ನು, ಎಲ್ಲ ಧರ್ಮಗಳನ್ನು ತಿಳಿಸಿ ಭಾಗವತ ಧರ್ಮಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಅದರ ಚಿಂತನೆಯನ್ನು ಸ್ವಲ್ಪ ಮಟ್ಟಿಗೆ ಬೆಳಗ್ಗಿನ ಅವಧಿಯಲ್ಲಿ ಮಾಡಿದ್ದೇವೆ. ಈ 3 ದಿನಗಳಲ್ಲಿ ಇದೊಂದು ಕ್ಷೇತ್ರ, ಬದರಿಗೆ ಸಮಾನವಾಗಿರುವಂತಹ ಕ್ಷೇತ್ರ. ಇದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ, ಇದು ಬದರಿಗೆ ಸಮಾನವಾಗಿರುವಂತಹ ಕ್ಷೇತ್ರ. ಬದರಿ ನಾರಾಯಣನ ಸನ್ನಿಧಾನ, ವಿಷ್ಣು ತೀರ್ಥರೇ ಪ್ರತಿಷ್ಠೆ ಮಾಡಿರುವಂತಹ ಬದರಿ ನಾರಾಯಣ. ಅವರು ಮಹಾನುಭಾವರು, ವಿಷ್ಣು ತೀರ್ಥರು ರಚನೆ ಮಾಡಿರುವ ಒಂದೊಂದು ಗ್ರಂಥಗಳು ಕೂಡ ಹೃದಯ ಸ್ಪರ್ಶಿಯಾದಂತಹ ಗ್ರಂಥಗಳು. ಅಧ್ಯಾತ್ಮ ರಸರಂಜನೆಯಾಗಿರಬಹುದು, ಷೋಡಶಿ, ಚತುರ್ದಶಿ, ಭಾಗವತ ಸಾರೋದ್ಧಾರ, ಹೀಗೆ ಟೀಕಾ ಸ್ತುತಿ, ಟೀಕೆಗಳ ಬಗ್ಗೆ ಮಾಡುವಂತಹ ವಿವರಣೆ ಎಷ್ಟು ಅದ್ಭುತವಾಗಿದೆ. ಅವರು ಹೇಳ್ತಾರೆ, ಟೀಕಾ ಸ್ತುತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಒಂದು ಮಾತು, ಮೊದಲನೇ ಶ್ಲೋಕ, ಯದು ತಾಪಸಲಭ್ಯಮನಂತ ಭವೈಹಿ ತದುತೋಪರತತ್ವಮಿಹೈಕ ಪದಾತ್ ಜಯತೀರ್ಥಕೃತೋ ಪ್ರವಣೋ ನ ಪುನರ್ಭವ ಭಾಗ್ಭವತಿ ಇತಿ ಮತಿರ್ಹಿ ಮಮ. ತಪಸ್ವಿಗಳು ಅನೇಕ ಜನ್ಮಗಳಿಂದ ಯಾವುದನ್ನು ಸಾಧಿಸ್ತಾರೋ ವೈರಾಗ್ಯವನ್ನು, ವೈರಾಗ್ಯ ಬರೋದು ಸುಲಭ ಅಲ್ಲ. ಅಂತಹ ವೈರಾಗ್ಯ ಟೀಕಾಕೃತ್ಪಾದರ ಒಂದು ಪದ ಅರ್ಥ ಆದರೆ ಅಂತಹ ವೈರಾಗ್ಯ ಬರುತ್ತದೆ ಅಂತ.
ಒಂದೊಂದು ಶಬ್ದಕ್ಕೂ ಕೂಡ ಟೀಕಾಕೃತ್ಪಾದರ ಒಂದೊಂದು ಶಬ್ದಕ್ಕೂ ಅಷ್ಟು ಶಕ್ತಿ ಇದೆ. ಅನೇಕ ಜನ್ಮಗಳಿಂದ ಸಾಧನೆ ಮಾಡಲಿಕ್ಕೆ ಆಗದಿರುವ ವೈರಾಗ್ಯದ ಸಂಪಾದನೆ ಅದು ಒಂದೊಂದು ಶಬ್ದದಿಂದ ಆಗ್ತದೆ. ಅಂಥದ್ದು ಭಗವಂತನ ಸ್ಮರಣೆ, ಅನೇಕ ವನವಾಸಾದಿ ಫಲ ಎಲ್ಲವೂ ಕೂಡ ಟೀಕಾಕೃತ್ಪಾದರ ಒಂದೊಂದು ಶಬ್ದದಿಂದ ಸಿಗ್ತದೆ ಅಂತ. ಈ ಕಲ್ಪನೆ ಆದರೂ ನಮಗೆ ಬರಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ ಒಂದೊಂದು ಶಬ್ದದಿಂದಲೂ ಕೂಡ ಇಷ್ಟು ಅಂಶಗಳು ನಮಗೆ ದೊರಕ್ತವೆ ಅಂತನ್ನುವ ಚಿಂತನೆ. ಅದನ್ನು ಹೇಳಬೇಕು ಅಂತಂದರೆ ಅದನ್ನು ಎಷ್ಟು ಅನುಭವಿಸಿದ್ದಾರೆ, ಎಷ್ಟು ಅದರ ಆಸ್ವಾದನೆ ಮಾಡಿದ್ದಾರೆ, ಅದರ ಗಾಂಭೀರ್ಯವನ್ನು ಅವರು ಕಂಡುಕೊಂಡಿದ್ದಾರೆ. ಆ ವಿಷ್ಣು ತೀರ್ಥರು ನಮಗೆ ಅರ್ಥ ಆಗೋದೇ ಕಷ್ಟ ಇದೆ. ಅಂಥ ವ್ಯಕ್ತಿತ್ವ ಅವರದ್ದು. ಅಂತಹ ಮಹನೀಯರಾದ ವಿಷ್ಣು ತೀರ್ಥರು, ಆರಣ್ಯಕಾಚಾರ್ಯರು, ಅವರು ನಮಗೆ ಅನುಗ್ರಹವನ್ನು ಮಾಡಲಿ. ಇದು ಶ್ರೀಹರಿಯಾಚಾರ್ಯರು ಹೇಳಿದ್ದು, ಮಾದನೂರಿನಲ್ಲಿ ಜ್ಞಾನ ಕಾರ್ಯ ನಡೀತಾ ಇದೆ. ಈ ಅಧಿಕ ಮಾಸದ ನಿಮಿತ್ತದಿಂದ ಇಲ್ಲಿ ಭಾಗವತದ ಚಿಂತನೆ ನಡೀಬೇಕು ಅಂತ ತತ್ಕ್ಷಣದಲ್ಲಿ ನಾನು ಸಂತೋಷದಲ್ಲಿ ಒಪ್ಪಿಕೊಂಡೆ. ಯಾಕೆಂದರೆ ಇದು ನಿಮಗೆಲ್ಲ ನನ್ನ ಉಪಕಾರಕ್ಕೆ ಅಂತ. ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ ಒಂದೆರಡು ಶಬ್ದ ಹೇಳೋದು ಅಂತಂದರೆ ಅದು ಆತ್ಮೋದ್ಧಾರಕ್ಕೆ ಸಾಧನವಾಗ್ತದೆ ಅಂತನ್ನುವ ಭಾವನೆ ನಮ್ಮದು. ಅಂತಹ ಗುರುಗಳ ಸನ್ನಿಧಾನದಲ್ಲಿ ಈ ಎರಡು ಮಾತುಗಳನ್ನು ಈ 3 ದಿನಗಳಲ್ಲಿ ಏನೋ ಸರಿಯಾಗಿ ಅರ್ಥ ಆಗಿದೆ ಗೊತ್ತಿಲ್ಲ, ಆದರೆ ಅವರ ಸನ್ನಿಧಾನದಲ್ಲಿ ಕೂತು ಒಂದೆರಡು ಶಬ್ದ ಹೇಳಿದ್ದಕ್ಕೆ ಅವರು ಇನ್ನೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇನ್ನೂ ಚೆನ್ನಾಗಿ ಈ ಗ್ರಂಥಗಳನ್ನು ಮನದಟ್ಟು ಮಾಡಿಸಲಿ, ಅದರ ಅನುಷ್ಠಾನವನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಹರಿಯಾಚಾರ್ಯರು ಅವರ ಪರಿವಾರದವರಿಗೆ ವಿಶೇಷವಾಗಿ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು, ಅವರು 20ನೇ ವಯಸ್ಸಿಗೇನೆ ಗುರುಗಳ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದವರು. ಅವರಿಗೆ 20 ವರ್ಷದಿಂದ 100 ವರ್ಷದ ತನಕ 80 ವರ್ಷಗಳ ದೀರ್ಘಾವಧಿ ಇದೆ ಗುರುಗಳ ಸನ್ನಿಧಾನದಲ್ಲಿ ಸೇವೆ ಮಾಡುವ ಭಾಗ್ಯ. ಯಾರಿಗೆ ಸಿಗ್ತದೆ ಹೇಳಿ ಇಂತಹ ಭಾಗ್ಯ? ಇಂತಹ ಒಂದು ದೊಡ್ಡ ಭಾಗ್ಯವನ್ನು ಪಡೆದುಕೊಂಡು ಬಂದಿದ್ದಾರೆ. ಈ ಭಾಗ್ಯ ಇದು ವಿಶೇಷವಾಗಿ ಸಾಧನೆಗೆ ದಾರಿಯಾಗಲಿ, ವಿಷ್ಣು ತೀರ್ಥರ ಪೂರ್ಣ ಅನುಗ್ರಹ ಆಗಲಿ, ಅವರ ಪರಿವಾರದವರೆಲ್ಲರಿಗೂ ಕೂಡ ಪೂರ್ಣವಾಗಿ ವಿಷ್ಣು ತೀರ್ಥರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅನೇಕ ಸಜ್ಜನರು, ಸಾಧಕರು, ತಪಸ್ವಿಗಳು ಎಲ್ಲರೂ ಸೇರಿದ್ದಾರೆ. ಎಲ್ಲರ ಮಧ್ಯದಲ್ಲಿ ನಾನು ಕೊಡೋದಕ್ಕೆ ಸಂಕೋಚ ಆಗುತ್ತೆ. ಅಂತಹ ಒಬ್ಬೊಬ್ಬರ ಅನುಷ್ಠಾನ ಸಾಧನೆ ಅದು ವಿಶಿಷ್ಟವಾದದ್ದು. ಚಾಂದ್ರಾಯಣ ವ್ರತವನ್ನು ಕೇಳೋದಿದೆ, ಮಾಡಿದವರನ್ನು ನೋಡೋದಿದೆಯಲ್ಲ, ಅದು ದೊಡ್ಡ ಭಾಗ್ಯ. ಇಂತಹ ಸಜ್ಜನರ ಸಮುದಾಯದಲ್ಲಿ ಇಡೀ ಭಾಗವತದಲ್ಲಿ ಹೇಳೋದೇ ಅದನ್ನು, ಕೇಳೋದೇ ಅದನ್ನು. ನಿಮಗೇನು ಬೇಕು ಅಥವಾ ನಾವು ಏನು ಪಡೆದುಕೊಳ್ಳಬೇಕು, ಯಾವುದನ್ನು ಬಯಸಬೇಕು ಅಂತಂದರೆ ಸಜ್ಜನ ಸಹವಾಸವನ್ನು ಕೊಡುವಂತ. ಇಡೀ ಭಾಗವತ ಹೇಳೋದು ಸಜ್ಜನ ಸಹವಾಸವನ್ನು ಅಂತ. ಇಂತಹ ಸಜ್ಜನರ ಸಂಘ ನಮಗೆ ಪುನಃ ಪುನಃ ಆಗಲಿ ಅಂತ ಪ್ರಾರ್ಥಿಸ್ತಾ, ಆಲಿಸಿದ ಎಲ್ಲ ಸಜ್ಜನರಿಗೂ ಕೂಡ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಲಿಸ್ತಾ ಇರುವಂತಹ ಎಲ್ಲ ಸಜ್ಜನರಿಗೂ ಕೂಡ ವಿಷ್ಣು ತೀರ್ಥರ ಪೂರ್ಣ ಅನುಗ್ರಹ ಆಗಲಿ, ಶುಕಾಚಾರ್ಯರ ಅನುಗ್ರಹ ಆಗಲಿ, ವೇದವ್ಯಾಸದೇವರ ಪೂರ್ಣ ಅನುಗ್ರಹ ಆಗಲಿ, ಉತ್ತಮವಾದ ತತ್ವಜ್ಞಾನ, ಅದಕ್ಕೆ ಪೂರ್ವಕವಾದ ವೈರಾಗ್ಯ, ಇದು ಎಲ್ಲದರಿಂದಲೂ ಕೂಡ ಬಂದಿರುವಂತಹ ಉತ್ಕೃಷ್ಟವಾದ ಭಕ್ತಿ, ಅದರಿಂದ ಪರಮಾತ್ಮ ಪ್ರಸನ್ನನಾಗಲಿ ಅಂತ ಪ್ರಾರ್ಥಿಸ್ತಾ, ಅದಕ್ಕೆ ಪೂರಕವಾಗಿ ಪರಮಾತ್ಮ ಎಲ್ಲ ಆಪತ್ತುಗಳನ್ನು ದೂರ ಮಾಡಲಿ, ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಹರೇ ನಮಃ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ. ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಶ್ಯ ಪ್ರಚಂಡತಪಸಾ ಸೃದಿಗೀತರುತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ ಮುದಮಾತನೋತು. ಅಧಿಕ ಮಾಸದ ಈ ಸಂದರ್ಭದಲ್ಲಿ ಕಳೆದ 16 ದಿನಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಉಪನ್ಯಾಸ ಮಾಲಿಕೆಯಲ್ಲಿ ಕಳೆದ 3 ದಿನಗಳಿಂದ 6 ಉಪನ್ಯಾಸಗಳೊಂದಿಗೆ ಸಪ್ತಮಸ್ಕಂದ ಭಾಗವತ, ಅದರ ಜೊತೆಗೆ ವಿಷ್ಣುತೀರ್ಥ ಶ್ರೀಪಾದಂಗಳವರ ಭಾಗವತ ಸಾರೋದ್ಧಾರದ ವಿಷಯಗಳನ್ನು ನಮಗೆಲ್ಲರಿಗೂ ಕೂಡ ಅತ್ಯಂತ ಮನಮುಟ್ಟುವಂತೆ ತಿಳಿಸಿಕೊಟ್ಟಿರತಕ್ಕಂಥ ಪೂಜ್ಯರಿಗೆ ಪ್ರಪ್ರಥಮವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಒಂದು ಮಠದ ಪರವಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪೂಜ್ಯರು ಮಾದಿನೂರಿಗೆ ಯಾರಾದರೂ ಕರೀತಾರ ಅಂತ ಬಹಳ ತವಕದಿಂದನೇ ಕೂತಿದ್ರು. ಅವ್ರದ್ದೆಲ್ಲ ಮನಸ್ಸು ಈ ಕಡೆನೇ ಇತ್ತು. ನನಗೂ ಅನ್ನಿಸ್ತಾ ಇತ್ತು, ಇಲ್ಲಿ ಕೊಪ್ಪಳಕ್ಕೆ ಒಂದು ದಿವಸ ಉಪನ್ಯಾಸಕ್ಕೆ ಬಂದರೂ ಒಮ್ಮೆ ಬಂದು ದರ್ಶನ ಮಾಡ್ಕೊಂಡು ಹೋದರು. ಹೀಗೆ ನಮ್ಮ ವಿಷಯಗಳಿಗೆ ಸಮೀಪ ಇರತಕ್ಕಂಥವ್ರು ಯಾರಿದ್ದಾರೆ ಅಂತ ಹುಡುಕೋದು ಸಹಜವಾಗಿರ್ತಕ್ಕಂಥ ಜ್ಞಾನಿಗಳ ಸ್ವಭಾವ. ಅದು ನಮಗೆ ಯಾರು ಆ ಒಂದು ನಮ್ಮ ಮನಸ್ಸಿನ ಇಂಗಿತವನ್ನು ಹೆಚ್ಚು ಸ್ಪಷ್ಟಪಡಿಸಿ ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ ಒಯ್ತಾ ಇರತಕ್ಕಂಥವರೇ ಇದ್ದಾರೆ ಅಂತ ಕಾಯ್ತಾ ಇರ್ತಾರೆ. ಆ ರೀತಿಯಾಗಿ ಪೂಜ್ಯ ಆಚಾರ್ಯರು ಒಳ್ಳೆಯ ಕಾವ್ಯಕಾರರು, ವಿದ್ಯಾವಂತರು, ವಿಚಾರವಂತರು, ವಿನಯಶೀಲರು. ಅವರ ಒಂದು ಸಹವಾಸ 3 ದಿನ ನಮಗೆ ಸಿಕ್ಕಿದ್ದು ನಮಗೆ ಅಹೋಭಾಗ್ಯ ಅಂತ ಹೇಳ್ತಾ, ಅವ್ರದ್ದು ವಿಶೇಷ ಅಂದರೆ ಎಲ್ಲರೂ ಕೂಡ ನಾವು ಇವತ್ತಿನ ದಿವಸ ನಮ್ಮ ಮಕ್ಕಳನ್ನು ಒಳ್ಳೆಯ ಚೇಂಬರ್ಗಳಲ್ಲಿ, ಒಳ್ಳೆಯ ಸಾಫ್ಟ್ವೇರ್ನಲ್ಲಿ ಯಾವ್ಯಾವುದೋ ಒಂದು ಕನಸು ಕಾಣ್ತಾ ಇರತಕ್ಕಂಥ ಒಂದು ಸನ್ನಿವೇಶದ ಮಧ್ಯದಲ್ಲಿಯೂ ಕೂಡ ಇಬ್ಬರು ಮಕ್ಕಳನ್ನು ಆ ಒಂದು ಶಾಸ್ತ್ರದಲ್ಲಿ ತೊಡಗಿಸಿರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರತಕ್ಕಂಥ ಕಾರ್ಯ. ಇಂಥ ಒಂದು ಸದ್ಕುಟುಂಬಕ್ಕೆ ವಿಷ್ಣುತೀರ್ಥ ಶ್ರೀಪಾದಂಗಳವರು ಪರಮಾನುಗ್ರಹವನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ. ಆ ಉದ್ದೇಶದಿಂದನೇ ಅವರಿಲ್ಲಿ ಕರೆಸಿಕೊಂಡು ಆ 3 ಜನರಿಂದ ಸೇವೆಯನ್ನು ತೆಗೆದುಕೊಂಡಿರತಕ್ಕಂಥ ಮಹಾಮಹಿಮರಾಗಿದ್ದಾರೆ. ಮತ್ತೊಮ್ಮೆ ಪೂಜ್ಯ ಆಚಾರ್ಯರಿಗೆ ಮತ್ತು ಅವರ ಪುತ್ರರಿಗೆ ಈ ಮೂಲಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಆಚಾರ್ಯರಿಗೆ ಮಠದ ಪರವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತ ವಸಂತಾಚಾರ್ಯ ಹತ್ರ ಕೇಳ್ಕೊಳ್ತಾ ಇದ್ದೆ.